ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪಾರ್ವತಿ, ನಮ್ಮ ಹೋಮಿಯೋಪತಿ ವತಿಯಿಂದ. ಇವತ್ತಿನ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕಾಗಿರೋದು, ಹಲವಾರು ಕಡೆ ನೀವು ಕೇಳಿರ್ತೀರಾ ಥೈರಾಯ್ಡ್ ಡಿಸಾರ್ಡರ್ಸ್ ಬಗ್ಗೆ. ಇದ್ರಲ್ಲೇನೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಈ ಥೈರಾಯ್ಡ್ ಗ್ರಂಥಿಯಿಂದ ಹಾರ್ಮೋನ್ಸ್ ರಿಲೀಸ್ ಆಗುವಂತದ್ದು ನಾವು ನೋಡ್ಬೇಕಾದ್ರೆ T3 ಮತ್ತು T4 ಅಂತ ಹೇಳ್ತೇವೆ. ಈ ಎರಡು ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಸರಿಸಮವಾಗಿ ಉತ್ಪತ್ತಿ ಆಗ್ಬೇಕಾದ್ರೆ ನಿಮ್ಮ ಮೆದುಳಲ್ಲಿರೋದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ನಾವು ಹೇಳ್ತೇವೆ, ಮಾಸ್ಟರ್ ಗ್ಲ್ಯಾಂಡ್. ಈ ಮಾಸ್ಟರ್ ಗ್ಲ್ಯಾಂಡ್ ಇಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಬರುತ್ತೆ, TSH. ಇದು ಸರಿಯಾಗಿ ಉತ್ಪತ್ತಿ ಆಗದೇ ಇದ್ದಾಗ ಥೈರಾಯ್ಡ್ ಡಿಸಾರ್ಡರ್ಸ್ ನಾವು ನೋಡ್ತೇವೆ. ಅದರಲ್ಲೂ ಕೂಡ ನೀವು ಕಾಮನ್ ಆಗಿ ಕೇಳಿಸುವಂತದ್ದು ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್. ಥೈರಾಯ್ಡ್ ಅಲ್ಲಿ ಇನ್ಫ್ಲಮೇಷನ್ ಆದಾಗ, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆದಾಗ ಹಾರ್ಮೋನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಹಲವಾರು ಸಮಸ್ಯೆಗಳು ನಾವು ನೋಡ್ತೇವೆ. ಹೇರ್ ಫಾಲಿಂಗ್ ಆಗ್ಬೋದು, ತೂಕ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಮುಟ್ಟಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರೋದು, ಅಥವಾ ಇದರಿಂದ ನಿಮಗೆ ಬಂಜೆತನಕ್ಕೆ ಲೀಡ್ ಆಗ್ಬೋದು, ಚರ್ಮ ನವೆ ಆಗ್ತಾ ಇರುತ್ತೆ, ಡ್ರೈನೆಸ್ ಆಗ್ತಿರುತ್ತೆ. ಇದಕ್ಕೆ ಹೋಮಿಯೋಪತಿನಲ್ಲಿ ನಾವು ಹಲವಾರು ಮೆಡಿಸಿನ್ಸ್ ಕೂಡ ಹೇಳ್ತೇವೆ, ಅದರಿಂದ ಇಂಪ್ರೂವ್ಮೆಂಟ್ಸ್ ಆಗುವಂತದ್ದು ಇದೆ. ನ್ಯಾಟ್ರಮ್ ಮ್ಯೂರಾಟಿಕಮ್ ಅಂತ ಹೇಳ್ತೇವೆ, ಕೆಲ್ಕೇರಿಯಾ ಕಾರ್ಬೋನಿಕಮ್ ಅಂತ ಹೇಳ್ತೇವೆ, ಕೆಲ್ಕೇರಿಯಾ ಮ್ಯೂರಾಟಿಕಮ್ಸ್ ಅಂತ ಹೇಳ್ತೇವೆ, ಅಯೋಡಿನಮ್ ಅಂತ ಹೇಳ್ತೇವೆ. ಇದು ಎಲ್ಲವೂ ಕೂಡ ಬಾಡಿ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗೋದನ್ನ ಸರಿಪಡಿಸುತ್ತೆ. ಅದೇ ರೀತಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲೂ ಕೂಡ ಅಡ್ವಾನ್ಸ್ಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಬಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಾರ್ಮೋನ್ಸ್ ನ ಫ್ಲಕ್ಚುಯೇಷನ್ಸ್ ಆಗೋದನ್ನ ಬಾಡಿ ನೈಸರ್ಗಿಕವಾಗಿ ಹಾರ್ಮೋನ್ಸ್ ನ ಉತ್ಪತ್ತಿ ಆಗ್ತಾ ಬರ್ತಾ ಹೋದ್ರೆ ನಾರ್ಮಲ್ಸಿಗೆ ಬರ್ತಾ ಹೋಗುತ್ತೆ. ಲೈಫ್ ಲಾಂಗ್ ಮೆಡಿಸಿನ್ಸ್ ಅಂತಾನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸತಿ ಆದಷ್ಟು ಬಂದು ಭೇಟಿ ಮಾಡಿ ನಿಮ್ಮ ರಿಪೋರ್ಟ್ಸ್ ಎಲ್ಲ ಏನಿರುತ್ತೆ ಇದನ್ನ ನೋಡಿದಾಗ ನಮಗೆ ಮೆಡಿಸಿನ್ಸ್ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ಮೆಂಟಲಿ ಮತ್ತು ಫಿಸಿಕಲಿ ಇಂಪ್ರೂವ್ಮೆಂಟ್ಸ್ ಬರೋದಕ್ಕೆ ಕಂಪಲ್ಸರಿ ಒನ್ಸ್ ವಿಸಿಟ್ ಮಾಡಿ ನಮ್ಮ ಹೋಮಿಯೋಪತಿಗೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ಹೋಮಿಯೋಪತಿಯ 20 ಶಾಖೆಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಲಭ್ಯವಿದೆ. ಕರ್ನಾಟಕದ ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ, ಮೈಸೂರು, ಹಾಸನ್, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ, ಹಾಗೂ ಹುಬ್ಬಳ್ಳಿ, ದಾವಣಗೆರೆ ಮತ್ತು ಗುಲ್ಬರ್ಗದಲ್ಲಿ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೈಗ್ರೇನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೈಗ್ರೇನ್ ಅಂದ್ರೆ ಏನು, ಯಾವ ರೀತಿಯ ಮೈಗ್ರೇನ್ ಇರುತ್ತೆ, ಮೈಗ್ರೇನ್ ಇಂದ ಉಂಟಾಗುವ ಸಮಸ್ಯೆಗಳು, ಪರಿಹಾರ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಸ್ನೇಹ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್ ಸ್ನೇಹ ಅವರೊಟ್ಟಿಗೆ ತಾವು ಮಾತನಾಡೋದಕ್ಕೆ ಬಯಸಿದ್ರೆ ಹಾಗೂ ಮೈಗ್ರೇನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿದ್ರೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಾ ಇರುವಂತಹ ಟೆಲಿಫೋನ್ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಸ್ನೇಹ ಅವರೊಟ್ಟಿಗೆ ಮಾತನಾಡಿ. ಡಾಕ್ಟರ್, ಮೊದಲಿಗೆ ಮೈಗ್ರೇನ್ ಅಂದ್ರೆ ಎಲ್ಲರೂ ತಲೆನೋವು ಅಂತ ಅನ್ಕೊಂತಾರೆ. ಆಕ್ಚುಲಿ ಮೈಗ್ರೇನ್ ಅಂದ್ರೆ ತಲೆನೋವಿನ? ಮೈಗ್ರೇನ್ ಅನ್ನುವಂಥದ್ದು ಒಂದು ರೀತಿಯಾದ ತಲೆನೋವು ಅಂತ ಹೇಳ್ಬೋದು. ಮೈಗ್ರೇನ್ ಅನ್ನುವಂಥದ್ದು ನಾವು ಕಾಮನ್ ಆಗಿ ಅರ್ಧ ತಲೆನೋವು ಅಥವಾ ಒನ್ ಸೈಡೆಡ್ ಹೆಡ್ಏಕ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಾವು ಮೈಗ್ರೇನ್ ಅಂತ ಅನ್ನುವಂಥದ್ದು. ನಾರ್ಮಲ್ ಆಗಿ ತಲೆನೋವು ಅಂದಾಗೇನೆ ಒಂದು 50 ರೀತಿಯಾದ ತಲೆನೋವುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೈಗ್ರೇನ್ ಕೂಡ ಒಂದು. ಮೈಗ್ರೇನ್ ಅಂದಾಗ ಅರ್ಧ ತಲೆನೋವು ಅಂತಂದಾಗ ಕೇವಲ ಒಂದೇ ಭಾಗದಲ್ಲಿ ತಲೆನೋವು ಕಾಣಿಸ್ಕೊಳ್ತಾ ಇತ್ತು, ಎಡಭಾಗ ಅಥವಾ ಬಲಭಾಗದಲ್ಲಿ, ಅಥವಾ ತಲೆ ಮುಂಭಾಗದಲ್ಲಾಗಿರ್ಬೋದು ಅಥವಾ ಹಿಂಭಾಗದಲ್ಲಾಗಿರ್ಬೋದು, ಅಥವಾ ಕೇವಲ ಸೈಡ್ಸ್ ಅಲ್ಲಿ ಮಾತ್ರನೇ ಇನ್ನು ತಲೆನೋವು ಕಾಣಿಸ್ಕೊಳ್ತಾ ಇತ್ತು, ಅಥವಾ ಕಣ್ಣಿನಿಂದ ಹುಬ್ಬಿನಿಂದ ಸ್ಟಾರ್ಟ್ ಆಗಿ ತಲೆನೋವು ಕಂಪ್ಲೀಟ್ ತಲೆ ಪೂರ್ತಿ ನೋವ್ತಾ ಇತ್ತು ಅಂತಂದಾಗ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಕಣ್ಣುಗಳು ಮಂಜಾಗುವಂಥದ್ದು ಅಥವಾ ವಾಂತಿ ಬರೋ ರೀತಿ ಆಗುವಂಥದ್ದು ಅಥವಾ ವಾಮಿಟ್ ಆಗುವಂಥದ್ದು, ಕೆಲವೊಬ್ಬರಿಗೆ ತಲೆನೋವು ಇದ್ದಾಗ ಲೂಸ್ ಮೋಷನ್ಸ್ ಆಗುವಂಥದ್ದು. ಈ ರೀತಿ ಎಲ್ಲಾ ಲಕ್ಷಣಗಳು ಇದ್ದಾಗ ಅವಾಗ ನಾವು ಅದಕ್ಕೆ ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಅಂತ ಹೇಳ್ತೀವಿ. ಈ ತಲೆನೋವಲ್ಲಿ ಸಾಕಷ್ಟು ವಿಧಗಳಿದೆ ಅಂತ ನೀವು ಹೇಳಿದ್ರಿ, ಮೈಗ್ರೇನ್ ಕೂಡ ಒಂದು ವಿಧ ಅಂತ ಹೇಳಿದ್ರಿ. ಈ ಹಲವಾರು ವಿಧಗಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುವಂತ ರೀತಿಗಳು ಯಾವುದು? ಸುಮಾರು ಕಾರಣಗಳಿಂದ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಯೂಶಲಿ ತಲೆನೋವು ಅಂತಂದಾಗ ಪ್ರತಿಯೊಬ್ಬರು ಏನ್ ಅನ್ಕೊಳ್ತಾರೆ, ನಿದ್ದೆ ಕರೆಕ್ಟ್ ಆಗಿ ಮಾಡಿಲ್ಲ, ಆ ಕಾರಣಕ್ಕೆ ತಲೆನೋವು ಬರ್ತಾ ಇರ್ಬೋದು, ಅಥವಾ ಟೆನ್ಷನ್ ತುಂಬಾ ಆದಾಗ ಅವಾಗ ತಲೆನೋವು ಬರ್ಬೋದು. ಬಟ್ ಸಾಮಾನ್ಯವಾಗಿ ತಲೆನೋವು ಬರ್ತಾ ಇತ್ತು ಅಂತಂದಾಗ BP ಅಥವಾ ರಕ್ತದ ಒತ್ತಡ ಹೆಚ್ಚಾಗ್ತಾ ಇತ್ತು, ಆಗ ಕೂಡ ತಲೆನೋವು ಬರುವಂತದ್ದು. ಎರಡನೇದಾಗಿ ತಲೆ ಒಳಗಡೆ ಏನಾದ್ರೂ ಬ್ರೈನ್ ಒಳಗಡೆ ಕ್ಲಾಟ್ ಆಗಿತ್ತು ಅಂತಂದಾಗ, ರಕ್ತ ಹೆಪ್ಪುಗಟ್ಟಿತ್ತು ಅಂತಂದಾಗ ಆಗ ಕೂಡ
ತಲೆನೋವು ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಕತ್ತು ನೋವಿನ ಸಮಸ್ಯೆಗಳಿತ್ತು ಅಂತಂದಾಗ, ಅಂದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದಾಗ ಕೂಡ ತಲೆನೋವು ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಸೈನಸ್ ಪ್ರಾಬ್ಲಮ್ ಇರುವಾಗ, ಸಾಕಷ್ಟು ಜನರಿಗೆ ಈಗ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಈ ಟೈಮ್ ಅಲ್ಲಿ ಏನಾದ್ರೂ ತಲೆನೋವು ಬರ್ತಾ ಇತ್ತು ಅಂದಾಗ ತಲೆ ಭಾರ ಆಗುವಂತದ್ದು, ಸೊ ಅದಕ್ಕೆ ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ. ಇನ್ನು ಬೆನ್ನು ಹುರಿಯಲ್ಲಿ ಒತ್ತಡ ಏನಾದ್ರೂ ಹೆಚ್ಚಾಗ್ತಾ ಇತ್ತು ಅಂತಂದಾಗ, ಬ್ಯಾಕ್ ಬೋನ್ ಅಲ್ಲಿ, ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರೆಷರ್ ಹೆಚ್ಚಾಗ್ತಾ ಇತ್ತು ಅಂದಾಗ ಆಗ ಕೂಡ ತಲೆನೋವು ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇವೆಲ್ಲವೂ ಸಾಕಷ್ಟು ತರದ ವಿಧವಾದ ಒಂದು ತಲೆನೋವು, ಹೆಡ್ಏಕ್ ಅಂತ ಹೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ ಸೆಕೆಂಡರಿ ಹೆಡ್ಏಕ್ಸ್ ಅಂತ ಕೂಡ ಹೇಳ್ತೀವಿ. ಈಗ ಸುಮಾರು ಜನರಲ್ಲಿ ಕ್ಯಾನ್ಸರ್ ಏನಾದ್ರೂ ಇತ್ತು, ಓವೇರಿಯನ್ ಕ್ಯಾನ್ಸರ್ ಇತ್ತು, ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇತ್ತು, ಅಥವಾ ಲಂಗ್ ಕ್ಯಾನ್ಸರ್ ಇತ್ತು, ಇವರಲ್ಲಿ ಕೂಡ ಏನಾಗುತ್ತೆ ಸಿವಿಯರ್ ಆಗಿ ತಲೆನೋವು ಕಾಣಿಸ್ಕೊಳ್ಳುವಂತದ್ದು ಇರುತ್ತೆ. ಇನ್ನು ಬ್ರೈನ್ ಅಲ್ಲಿ ಇಂಜುರಿ ಏನಾದ್ರೂ ಆಗಿತ್ತು, ರಕ್ತ ಹೆಪ್ಪುಗಟ್ಟೋದ್ ಅಷ್ಟೇ ಅಲ್ಲದೇನೆ ಅಕಸ್ಮಾತ್ ಆಗಿ ಈ ಮೆನಿಂಜೈಟಿಸ್ ಅಂತ ಹೇಳ್ತೀವಿ, ಅಥವಾ ಬ್ರೈನ್ ಫೀವರ್ ಅಂತ ಏನ್ ಹೇಳ್ತೀವಿ, ಸೊ ಆಗ ಮೆದುಳು ಜ್ವರ ಅಂತ ಹೇಳ್ತೀವಿ, ಸೊ ಅದರಲ್ಲಿ ಕೂಡ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲವೂ ಹೆಡ್ಏಕ್ ಗೆ ಟೈಪ್ಸ್ ಅಂತ ಹೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ ಈ ಮೈಗ್ರೇನ್ ಅನ್ನುವಂಥದ್ದು ಯಾವ ರೀತಿ ವಿಭಿನ್ನವಾಗಿರುತ್ತೆ ಅಂದ್ರೆ, ಜನರಲಿ ಬೇರೆ ಎಲ್ಲಾ ತರದ ತಲೆನೋವು ಏನಾಗುತ್ತೆ ಶಾರ್ಟ್ ಪೀರಿಯಡ್ ಅಲ್ಲಿ ಬರುವಂತದ್ದು, ಅಂದ್ರೆ ಕೇವಲ ಒಂದ್ ಅರ್ಧ ಗಂಟೆ ಇರುವಂತದ್ದು, ಅಥವಾ ಬೇರೆ ಅಂಗಾಂಗಗಳಿಂದ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ಮೈಗ್ರೇನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ತಲೆ ಭಾಗದಲ್ಲಿ ಯಾವಾಗ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗಲ್ವೋ, ಅಥವಾ ಅಲ್ಲಿನ ನರಗಳು ಏನಾದ್ರೂ ವೀಕ್ ಆಗ್ತಾ ಇತ್ತು, ಅಂದ್ರೆ ಕಣ್ಣಿನ ನರಗಳು ವೀಕ್ ಆಗುವಂತದ್ದು, ಕಿವಿ ನರಗಳು ವೀಕ್ ಆಗುವಂತದ್ದು, ಸೊ ಈ ರೀತಿ ಆದಾಗ ಈ ಮೈಗ್ರೇನ್ ಸಮಸ್ಯೆ ಅಥವಾ ಅರ್ಧ ತಲೆನೋವು ನಾವು ನೋಡುವಂತದ್ದು. ಜೊತೆಗೆ ಈ ಮೈಗ್ರೇನ್ ಏನಾಗುತ್ತೆ ಅಂದ್ರೆ, ಕೆಲವೊಬ್ಬರಿಗೆ ಪ್ರತಿ ವಾರಕ್ಕೂ ಒಂದ್ಸತಿ ಬರುವಂತದ್ದು, ಕೆಲವೊಬ್ಬರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೆಣ್ಮಕ್ಳಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳುವಂತದ್ದು, ಅಥವಾ ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣನೇ ತಲೆನೋವು ಬರುವಂತದ್ದು, ಬಿಸಿಲಿಗೆ ಹೋಗಿದ ತಕ್ಷಣನೇ ತಲೆನೋವು ಕಾಣಿಸ್ಕೊಳ್ಳುವಂತದ್ದು. ಸೊ ಪದೇ ಪದೇ ತಲೆನೋವು ಬರ್ತಾ ಇತ್ತು, ನೋವಿನ ಮಾತ್ರೆಗಳು ಅಥವಾ ನೋವಿನ ಬಾಮ್ಗಳು ಏನಿರುತ್ತೆ, ಸೊ ಅವುಗಳನ್ನ ಹಚ್ಚಿದಾಗ ಮಾತ್ರನೇ ತಲೆನೋವು ಕಡಿಮೆ ಆಗ್ತಾ ಇತ್ತು ಅಂದ್ರೆ ಆವಾಗ ಅದಕ್ಕೆ ನಾವು ಅರ್ಧ ತಲೆನೋವು ಅಂತ ಹೇಳ್ಬೋದು. ಸಾಕಷ್ಟು ಜನರಲ್ಲಿ ಏನಾಗುತ್ತೆ, ತಲೆನೋವು ಇದೆ ಅಂದಿದ ತಕ್ಷಣ ಇಮಿಡಿಯೇಟ್ಲಿ ಟೀ ತೆಗೆದುಕೊಳ್ಳುವಂಥದ್ದು ಅಥವಾ ಕಾಫಿ ತೆಗೆದುಕೊಳ್ಳುವಂಥದ್ದು, ಆ ತಕ್ಷಣಕ್ಕೆ ಒಂದ್ ಸ್ವಲ್ಪ ತೀವ್ರತೆ ಅಥವಾ ಇಂಟೆನ್ಸಿಟಿ ತಲೆನೋವುದೇನಿರುತ್ತೆ ಅದೊಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಪ್ರಾರಂಭಿಸ್ತಾ ಇತ್ತು ಅಂದಾಗ ಆಗ ಖಂಡಿತವಾಗ್ಲೂ ಅದಕ್ಕೆ ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಫ್ರೀಕ್ವೆಂಟ್ ಆಗಿ ಪದೇ ಪದೇ ಅರ್ಧ ತಲೆನೋವು ಕಾಣಿಸ್ಕೊಳ್ತಾ ಇತ್ತು, ಜೊತೆಗೆ ಸುಮಾರು ವರ್ಷಗಳಿಂದ ಇತ್ತು, ಕೇವಲ ನೋವಿನ ಮಾತ್ರೆ ತೆಗೆದುಕೊಂಡಾಗ ಮಾತ್ರ ಕಡಿಮೆ ಆಗ್ತಿತ್ತು ಅಂದ್ರೆ ಆಗ ಅದಕ್ಕೆ ನಾವು ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಅಂತ ಹೇಳ್ತೀವಿ. ಓಕೆ, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಮೇಡಮ್, ಆದ್ರೆ ಅದಕ್ಕೂ ಮುನ್ನ ಒಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ರಶ್ಮಿ ಅಂತ, ನಾನು ಬೆಂಗಳೂರಿಂದ ಕಾಲ್ ಮಾಡಿದ್ದೀನಿ. ಓಕೆ. ನನ್ನ ಏಜ್ ಬಂದು 28 ಇಯರ್ಸ್. ಓಕೆ, ಒಂದ್ ನಿಮಿಷ ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಮ್ಯಾಮ್. ಹಲೋ. ಹಲೋ, ನಮಸ್ತೆ ರಶ್ಮಿ ಅವರೇ, ಹೇಳಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ರಶ್ಮಿ ಅಂತ. ಹೇಳಿ. ಸೊ ನನ್ಗೀಗ 28 ಇಯರ್ಸ್. 3 ಮಂತ್ಸ್ ಮುಂಚೆ ನನ್ಗೆ PCOD ಇಂದ ಡಯಾಗ್ನೋಸ್ ಆಯ್ತು ಮ್ಯಾಮ್. ಓಕೆ. ಬಟ್ 3 ಮಂತ್ಸ್ ಇಂದ ನನ್ಗೆ ಕಂಟಿನ್ಯೂಸ್ ಆಗಿ ಹೆಡ್ಏಕ್ ಕೂಡ ಸ್ಟಾರ್ಟ್ ಆಗಿದೆ. ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಅಂದ್ರೆ ಈಗ ನಾನು ಆಲ್ಮೋಸ್ಟ್ ದಿನ ಮೆಡಿಕೇಶನ್ ತಗೊಂಡೆ ನನ್ನ ಡೇನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಒನ್ಸ್ ನನಗೆ ಹೆಡ್ಏಕ್ ಬಂತು ಅಂದ್ರೆ ನಾನು ವಾಮಿಟ್ ಮಾಡೋರ್ಗೂ ಅದು ಆರಾಮಿರಲ್ಲ, ಬಟ್ ವಾಂತಿ ಮಾಡಾದ್ಮೇಲೆ ತುಂಬಾ ಟಯರ್ಡ್ ಆಗಿ ಹೋಗ್ತೀನಿ, ಬಟ್ ಹೆಡ್ಏಕ್ ಇದ್ದೇ ಇರುತ್ತೆ, ಡಲ್ ಹೆಡ್ಏಕ್ ಇದ್ದೇ ಇರುತ್ತೆ ಮ್ಯಾಮ್. ಸೊ ನನ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡಕ್ ಆಗ್ತಿಲ್ಲ, ಈಗ ನನ್ ಸಿಸ್ಟಮ್ ಮುಂದೆ ಕೆಲಸ ಮಾಡೋಕ್ಕೂ ನಂಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಸೊ ಈ ರೀತಿ ತುಂಬಾ ಕಷ್ಟ ಆಗ್ತಿದೆ ಮ್ಯಾಮ್. ಓಕೆ, ಬೇಜಾರ್ ಮಾಡ್ಕೋಬೇಡಿ ರಶ್ಮಿ ಅವರೇ, ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ಇರುತ್ತೆ. ಈಗ ನೀವೇನ್ ಹೇಳ್ತಿದ್ದೀರಾ, ಕೇವಲ 3 ತಿಂಗಳಿಂದ ಮಾತ್ರನೇ ನಿಮ್ಗೆ ತಲೆನೋವು ಅಂದ್ರೆ ಮೈಗ್ರೇನ್ ಸ್ಟಾರ್ಟ್ ಆಗಿರುವಂತದ್ದು. ನೀವು ಹೇಳಿರುವಂತ ಪ್ರತಿಯೊಂದು ಲಕ್ಷಣವೂ ಮೈಗ್ರೇನ್ ಸಮಸ್ಯೆನೆ. ಸೊ ಆದ್ರೆ ನಿಮಗೆ ಪ್ರಾರಂಭವಾಗಿರುವಂತದ್ದು ಹಾರ್ಮೋನ್ ಸಮಸ್ಯೆಯಿಂದ. ಈಗ ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂದ್ರೆ ನಾ ಹೇಳ್ತಾ ಇದ್ದೆ, ಸೊ PCOD ಸಮಸ್ಯೆ ಇತ್ತು, ಅಥವಾ ಥೈರಾಯ್ಡ್ ಸಮಸ್ಯೆಗಳೇ ಇತ್ತು, ಡಯಾಬಿಟೀಸ್ ಇತ್ತು. ಸೊ ಹಾರ್ಮೋನ್ ಸಮಸ್ಯೆಗಳಿಂದ ಕೂಡ ಖಂಡಿತವಾಗ್ಲೂ ಮೈಗ್ರೇನ್ ಬರುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ನಿಮ್ಗೆ ಸ್ಟಾರ್ಟ್ ಆಗಿರುವಂತದ್ದು ಕೇವಲ 3 ತಿಂಗಳಿಂದ ಮೈಗ್ರೇನ್ ಇದ್ರೂ ಕೂಡ ನೀವು ಆಲ್ರೆಡಿ ಪ್ರತಿದಿನ ಇರ್ತಾ ಇದೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಮೆಡಿಸಿನ್ಸ್ ತೆಗೆದುಕೊಂಡೇ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದಾಗ ಅದು 3ನೇ ಹಂತದಲ್ಲಿರುವಂತ ಮೈಗ್ರೇನ್ ಇರುತ್ತೆ. ಸೊ 3ನೇ ಹಂತದಲ್ಲಿ ಇದ್ದಾಗ ಮೈಗ್ರೇನ್
ಖಂಡಿತವಾಗ್ಲೂ ಪ್ರೆಷರ್ ತುಂಬಾ ಆಗುವಂತದ್ದು, ಅಂದ್ರೆ ತಲೆ ಭಾಗದಲ್ಲಿ ಒತ್ತಡಗಳು ತುಂಬಾ ಆಗುವಂತದ್ದು, ಜೊತೆಗೆ ಕತ್ತು ಭಾಗದಲ್ಲಿ ಕೂಡ ರಕ್ತದ ಒತ್ತಡ ಹೆಚ್ಚಾಗುವಂತದ್ದು, ಅಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ತಾ ಇರಲ್ಲ. ಜೊತೆಗೆ ಪಿಸಿಒಡಿ ಸಮಸ್ಯೆ ಇರೋದ್ರಿಂದ ಹಾರ್ಮೋನ್ಸ್ ಗಳಲ್ಲಿ ವ್ಯತ್ಯಾಸ ಆಗ್ತಾ ಇರತ್ತೆ. ಅಂದ್ರೆ ಪ್ರತಿ 5 ದಿನಕ್ಕೂ ಒಂದು ಸತಿ ಏನ್ ಹಾರ್ಮೋನ್ಸ್ ಗಳು ವ್ಯತ್ಯಾಸ ಆಗ್ಬೇಕಾಗತ್ತೆ, ಅದರ ಬದಲಾಗಿ 2 ದಿನಕ್ಕೆನೆ ಹಾರ್ಮೋನ್ಸ್ ಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಏನಾಗುತ್ತೆ, ಬ್ರೇನ್ ಅಲ್ಲಾಗಿರ್ಬೋದು, ತಲೆ ಭಾಗದಲ್ಲಾಗಿರ್ಬೋದು, ರಕ್ತ ಸಂಚಾರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ತುಂಬಾನೇ ವ್ಯತ್ಯಾಸಗಳಾಗೋದ್ರಿಂದ ನಿಮಗೆ ತಲೆನೋವು ಅಥವಾ ಅರ್ಧ ತಲೆನೋವು, ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ನೀವು 3 ತಿಂಗಳಿಂದ ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಬರೀ ನೋವಿಗೆ ನೀವು ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲೂ ಮೈಗ್ರೇನ್ ವಾಸಿ ಆಗಲ್ಲ. ಯಾಕಂದ್ರೆ ಮೈಗ್ರೇನ್ ಒಂದು ಕಾಯಿಲೆ ಇರೋದ್ರಿಂದ ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಸೊ ನಿಮ್ಮಲ್ಲೀಗ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ಸ್ ಆಗೋದ್ರಿಂದ ಬರ್ತಾ ಇದೆ. ಸೊ ಅದಕ್ಕೆ ನೀವು ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಕಂಪ್ಯೂಟರ್ ಮುಂದೆ ಕಂಟಿನ್ಯೂಸ್ ಆಗಿ ನೀವು ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಣ್ಣಿನ ಸುತ್ತಲೂ ಸಣ್ಣ ಸಣ್ಣ ಮಾಂಸಖಂಡಗಳಿರುತ್ತೆ, ಮಸಲ್ಸ್ ಇರುತ್ತೆ, ಇವುಗಳು ಸ್ಟ್ರೇನ್ ಆಗೋದ್ರಿಂದ, ಇವುಗಳಿಗೂ ಕೂಡ ಒತ್ತಡ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಕಣ್ಣಿನ ನರಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ 2 ಕಾರಣದಿಂದ ನಿಮ್ಗೆ ಅರ್ಧ ತಲೆನೋವು ಕಾಣಿಸ್ಕೊಳ್ಳೋದ್ರಿಂದ ಬೇಗನೆ ಅದು 3rd ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುತ್ತಮ್ಮ. ಸೊ ರಶ್ಮಿ ಅವರೇ ಒಂದ್ಸತಿ ಬಂದು ನಮ್ಮ ಹೋಮಿಯೋಪತಿಯಲ್ಲಿ ಬಂದು ಕನ್ಸಲ್ಟ್ ಮಾಡಿ ನಿಮ್ಗೇನು ಪ್ರತಿನಿತ್ಯ ತಲೆನೋವು ಬರ್ತಾ ಇದೆ, ಜೊತೆಗೆ ಕಂಟಿನ್ಯೂಸ್ ಆಗಿ ಏನು ನೋವಿನ ಮೆಡಿಸಿನ್ಸ್ ತೆಗೆದುಕೊಳ್ತಿದ್ದೀರಾ, ಈ ನೋವಿನ ಮೆಡಿಸಿನ್ಸ್ ಗಳಿಂದ ಖಂಡಿತವಾಗ್ಲೂ ನೀವು ಶಾಶ್ವತವಾಗಿ ದೂರ ಇರೋದಕ್ಕೆ ನಾವು ಹೆಲ್ಪ್ ಮಾಡ್ಕೊಡ್ಬೋದಮ್ಮ. ಮ್ಯಾಮ್, ನಾನು ಪಿಸಿಒಡಿಗೆ ಹೊರಗಡೆ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಸೊ ನನಗೆ ಹೋಮಿಯೋಪತಿನಲ್ಲಿ ಪಿಸಿಒಡಿ ಜೊತೆಗೆ ಮೈಗ್ರೇನ್ಗೂ ಟ್ರೀಟ್ಮೆಂಟ್ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡ್ತೀವಮ್ಮ. ಯಾಕಂದ್ರೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಪಿಸಿಒಡಿ ಸಮಸ್ಯೆ ಅಷ್ಟೇ ಅಲ್ಲದೆ ಎಲ್ಲಾ ತರದ ಹಾರ್ಮೋನ್ ಸಮಸ್ಯೆಗಳಿಗೂ, ಥೈರಾಯ್ಡ್ ಸಮಸ್ಯೆಗಳು, ಪಿಸಿಒಡಿಯಲ್ಲಿ ಕೂಡ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಸೊ ನಿಮ್ಮ ರಿಪೋರ್ಟ್ಸ್ ಏನಾದ್ರೂ ನೀವು ಮಾಡಿಸಿದ್ರಿ, ಸ್ಕ್ಯಾನ್ ರಿಪೋರ್ಟ್ಸ್ ಇತ್ತು ಅಥವಾ ಹಾರ್ಮೋನ್ ಪ್ರೊಫೈಲೇ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ತೆಗೆದುಕೊಂಡು ಬನ್ನಿ. ಸೊ ಯಾವ ಹಂತದಲ್ಲಿ ಪಿಸಿಒಡಿ ಸಮಸ್ಯೆ ಇದೆ ಇದನ್ನ ನೋಡ್ಕೊಂಡು ಇದಕ್ಕೆ ಕೂಡ ನಮ್ಮ ಹೋಮಿಯೋಪತಿಯಲ್ಲೇನೆ ಚಿಕಿತ್ಸೆ ಕೊಡ್ಬೋದಮ್ಮ. ಧನ್ಯವಾದಗಳು ರಶ್ಮಿ ಅವರೇ ಕರೆ ಮಾಡೋದಕ್ಕೆ. ಅಂಡ್ ರಶ್ಮಿ ಅವರೇ, ನೀವು ಬೆಂಗಳೂರಿನಿಂದ ಅಂತ ಹೇಳಿದ್ರಿ, ಬೆಂಗಳೂರಿನಲ್ಲಿ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ ಬ್ರಾಂಚ್ ಇದೆ. ಸೊ ತಮಗೆ ಯಾವ್ದು ನಿಯರೆಸ್ಟ್ ಆಗುತ್ತೋ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ, ಹಾಗೆ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ಕಾರ. ಮೈಗ್ರೇನ್ ಅರ್ಲಿ ಸ್ಟೇಜಸ್ ಅನ್ನೋದೇನಾದ್ರೂ ಇದೆಯಾ, ಅಥವಾ ನಮ್ಗೆ ಹೇಗ್ ಗೊತ್ತಾಗುತ್ತೆ ನಮ್ಗೆ ಮೈಗ್ರೇನ್ ಇದೆ ಅಂತ? ಯಾವ ತರ ಅರ್ಲಿ ಸ್ಟೇಜಸ್ ಅಲ್ಲಿ ಹೇಗ್ ಗೊತ್ತಾಗುತ್ತೆ? ಮೈಗ್ರೇನ್ ಅರ್ಲಿ ಸ್ಟೇಜಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಪದೇ ಪದೇ ತಲೆನೋವು ಬರ್ತಾ ಇತ್ತು, ಅಥವಾ ಕೇವಲ ಅರ್ಧ ಗಂಟೆ ಅಥವಾ 1 ಗಂಟೆ ತಲೆನೋವು ಬಂದಾಗ ಮಲಗಿದ ಕೂಡ್ಲೇನೆ ಕಡಿಮೆ ಆಗ್ತಾ ಇತ್ತು. ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಅಂದ್ರೆ ವಾಂತಿ ಬರೋ ರೀತಿ ಅನ್ಸುವಂಥದ್ದು. ಸುಮಾರು ಸತಿ ಏನಾಗುತ್ತೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದಾನೇ ನಂಗೆ ತಲೆನೋವು ಬರ್ತಾ ಇದೆಯಾ ಅನ್ನುವಂತಹ ಪ್ರಾಬ್ಲಮ್ಸ್ ಕೂಡ ಕೆಲವೊಬ್ಬರಿಗೆ ಪೇಷಂಟ್ಸಿಗೆ ಆಗ್ತಾ ಇರುತ್ತೆ. ಸೊ ಈ ರೀತಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದ್ದಾಗ, ಜೊತೆಗೆ ಅರ್ಧ ಗಂಟೆ ಅಥವಾ 1 ಅವರ್ ಒಳಗಡೆನೆ ತಲೆನೋವು ತಂತಾನೇನೆ ಕಡಿಮೆ ಆಗ್ತಿತ್ತು ಅಂತಂದ್ರೆ ಆಗ ನಾವು ಅದಕ್ಕೆ ಅರ್ಲಿ ಸ್ಟೇಜಸ್ ಆಫ್ ಮೈಗ್ರೇನ್ ಅಂತ ಹೇಳ್ತೀವಿ. ಈಗ ಅದರಲ್ಲಿ ಕೂಡ ಬೇರೆ ಬೇರೆ ಸ್ಟೇಜಸ್ ಆಗ್ತಾ ಹೋಗುತ್ತೆ. ಕೆಲವೊಬ್ಬರಲ್ಲಿ ಏನಾಗುತ್ತೆ, ಅರ್ಧ ತಲೆನೋವು ಸತತವಾಗಿ ಕಂಟಿನ್ಯೂಸ್ 1 ದಿನ ಪೂರ್ತಿ ಇರುವಂತದ್ದು ಅಥವಾ ಅರ್ಧ ದಿನ ಕಂಪ್ಲೀಟ್ ಆಗಿರುವಂತದ್ದು, ಜೊತೆಗೆ ವಾರದಲ್ಲಿ 1 ಸತಿ ಫಾರ್ ಶ್ಯೂರ್ ಬರ್ತಾನೆ ಇರುತ್ತೆ. ಅಂದ್ರೆ ವಾರಕ್ಕೆ 1 ಸತಿ ಬರುವಂತದ್ದು ಅರ್ಧ ತಲೆನೋವು, ಅದರ ಜೊತೆಗೆ ವಾಮಿಟ್ ಮಾಡದ್ಮೇಲೆನೆ ಕಡಿಮೆ ಆಗ್ತಾ ಇತ್ತು ಅಂತಂದಾಗ ಆಗ ನಾವು ಅದಕ್ಕೆ 2ನೇ ಹಂತದಲ್ಲಿ ಕಾಣಿಸ್ಕೊಳ್ಳುವಂತ ಮೈಗ್ರೇನ್ ಅಂತ ಹೇಳ್ತೀವಿ. ಇನ್ನು 3ನೇ ಹಂತದಲ್ಲಿ ಕಾಣಿಸ್ಕೊಳ್ಳುವಂತ ಮೈಗ್ರೇನ್ ಹೇಗಿರುತ್ತೆ ಅಂದ್ರೆ ಪ್ರತಿದಿನ ಇರುವಂತದ್ದು, ಜೊತೆಗೆ ಸಂಜೆ ಟೈಮಲ್ಲಿ ಮಾತ್ರನೇ ಅಂದ್ರೆ ಈವ್ನಿಂಗ್ ಅಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳುವಂತದ್ದು, ಜೊತೆಗೆ ನೋವಿನ ಮಾತ್ರೆ ತೆಗೆದುಕೊಂಡ್ರೇನೆ ಹೋಗುವಂತದ್ದು. ನೋವಿನ ಮಾತ್ರೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅದು ಹೋಗೋದೇ ಇಲ್ಲ. ಸೊ ಆಗ ನಾವು ಅದಕ್ಕೆ 3rd ಸ್ಟೇಜ್ ಅಲ್ಲಿ ಇರುವಂತಹ ಮೈಗ್ರೇನ್ ಅಂತ ಹೇಳ್ತೀವಿ. ಜೊತೆಗೆ 3ನೇ ಸ್ಟೇಜ್ ಅಲ್ಲಿ ಇರುವಂತಹ ಮೈಗ್ರೇನ್ ಅಲ್ಲಿ ವಾಮಿಟಿಂಗ್ ಮಾಡಿದ್ರು ಕೂಡ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಇದ್ರು, ವಾಮಿಟ್ ಆದ್ರೂ, ಲೂಸ್ ಮೋಷನ್ ಆದ್ರೂ ತಕ್ಕ ಮಟ್ಟಿಗೆ ತೀವ್ರತೆ ಅಂದ್ರೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದು 3ನೇ ಹಂತದಲ್ಲಿರುವಂತ ಮೈಗ್ರೇನ್ ಅಂತ ಹೇಳ್ಬೋದು. ಇನ್ನು 4ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ ತಲೆನೋವು ಇರುವಂತದ್ದು, ಜೊತೆಗೆ 2 ದಿನ 3 ದಿನ
ಬೇಕಾಗುವಂತದ್ದು ತಲೆನೋವು ಹೋಗ್ಲಿಕ್ಕೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ತುಂಬಾನೇ ಇರಿಟೇಷನ್ ಆಗುವಂತದ್ದು, ಕೋಪ ಬರುವಂತದ್ದು, ಸ್ವಲ್ಪ ಸೌಂಡ್ ಕೇಳಿದ್ರು ಇರಿಟೇಟ್ ಆಗುವಂತದ್ದು, ಅಥವಾ ಟಿವಿ ಸೌಂಡ್ ಜೋರಾಗಿದ್ರೆ ಅಥವಾ ಹಾಡುಗಳ ಸೌಂಡ್ ಜೋರಾಗಿದ್ರೆ ಅಥವಾ ಲೈಟ್ ಬೆಳಕು ನೋಡಿದ್ರೆ ಆಗ ಅವ್ರಿಗೆ ತೊಂದರೆಗಳಾಗುವಂತದ್ದು, ಅಥವಾ ಕಣ್ಣಿನ ಮುಂದೆ ಫ್ಲಾಶಸ್ ಬರುವಂತದ್ದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ ಕಣ್ಣಿನ ಮುಂದೆ ಏನಾಗುತ್ತೆ ವೈಟ್ ಕಲರ್ ಫ್ಲಾಶಸ್ ಬರುವಂತದ್ದು, ಅಥವಾ ಕಣ್ಣಿನ ಮುಂದೆ ಕಪ್ಪಾಗಿ ಚುಕ್ಕೆಗಳು ಬರುವಂತದ್ದು. ಅದ್ರ ಜೊತೆಗೇನೆ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಆಗ ಅದಕ್ಕೆ ನಾವು 4th ಸ್ಟೇಜ್ ಆಫ್ ಮೈಗ್ರೇನ್ ಅಂತ ಹೇಳ್ತೀವಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರದೀಪ್ ಅಂತ, ನಾನು ಹುಬ್ಳಿಯಿಂದ ಮಾತಾಡೋದ್ರಿ. ಓಕೆ ರೀ, ಮಾತಾಡಿ ಡಾಕ್ಟರ್ ಹತ್ರ. ಓಕೆ. ಹಲೋ. ಹಲೋ, ನಮಸ್ತೆ ಪ್ರದೀಪ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ನಿಮ್ ಟಿವಿಯಲ್ಲಿ ಪ್ರೋಗ್ರಾಮ್ ಬರ್ತಾ ಇತ್ತು, ಅದ್ರ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೆ, ಅದಕ್ಕೋಸ್ಕರ ಕಾಲ್ ಮಾಡಿದೆ ಮೇಡಮ್. ಖಂಡಿತ ಹೇಳಿ ಪ್ರದೀಪ್ ಅವ್ರೆ, ಏನ್ ಸಮಸ್ಯೆ ಆಗ್ತಿದೆ ನಿಮ್ಗೆ? ಇದು ಕಣ್ಣಿನ ಮಧ್ಯೆ ಸ್ವಲ್ಪ ತುಂಬಾ ನೋವು ಬರ್ತಾ ಇದೆ ಮೇಡಮ್ ನನ್ಗೆ. ಓಕೆ, ಯಾವಾಗಿಂದ ಇದೆ? ಒಂದು 3 ತಿಂಗಳಾಯ್ತು ಇವಾಗ. 3 ತಿಂಗಳಾಯ್ತು. ಓಕೆ, ತಲೆನೋವು ಜೊತೆಗೆ ಹುಬ್ಬಿನ ಮಧ್ಯದಲ್ಲಿ ನೋವು ಜೊತೆಗೆ ಬೇರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳುತ್ತಾ? ಇಲ್ಲ ಮೇಡಮ್, ಅಷ್ಟೇ ಹುಬ್ಬಿನಲ್ಲಿ ಸ್ವಲ್ಪ ತುಂಬಾ ತಲೆನೋವು, ಕೆಳಗಡೆ ಕತ್ತು ಮಾಡಿದ್ರೆ ತುಂಬಾ ನೋವು. ಓಕೆ, ಏನು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರಲ್ರಿ. ಇದಕ್ ಮುಂಚೆ ಯಾವಾಗಾದ್ರೂ ನಿಮ್ಗೆ ಕೆಮ್ಮು, ನೆಗಡಿ, ಜ್ವರ ಏನಾದ್ರು ಬರ್ತಾ ಇತ್ತಾ? ಒಂದು 15 ದಿವಸದ ಹಿಂದ್ಗಡೆ ಸ್ವಲ್ಪ ಜ್ವರ ಕಾಣಿಸ್ಕೊಂಡಿತ್ರಿ. ಓಕೆ, ನಾ ಯಾಕೆ ಕೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ಈ ಹುಬ್ಬಿನ ಮಧ್ಯದಲ್ಲಿ ಏನಾಗುತ್ತೆ ಫ್ರಾಂಟಲ್ ಸೈನಸ್ ಅಂತ ಹೇಳ್ತೀವಿ. ಸೊ ಈ ಸೈನಸೈಟಿಸ್ ಇನ್ಫೆಕ್ಷನ್ ಏನಾದ್ರೂ ನಿಮ್ಗೆ ಆಗಿತ್ತು ಅಂದ್ರೆ ಆಗನೂ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಹುಬ್ಬಿನ ಮಧ್ಯದಲ್ಲಿ ಮೈಗ್ರೇನ್ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಒಂದು ಸತಿ ಪ್ರದೀಪ್ ಅವರೇ ನೀವು ಬಂದು ಭೇಟಿ ಮಾಡಿದ್ರೆ ಈ 2ರಲ್ಲಿ ಯಾವ ತರದ ತಲೆನೋವು ನಿಮ್ಗೆ ಕಾಣಿಸ್ಕೊಳ್ತಾ ಇದೆ? ಸೈನಸ್ ಇನ್ಫೆಕ್ಷನ್ ಇಂದ ತಲೆನೋವು ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಮೈಗ್ರೇನ್ ಸಮಸ್ಯೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅದಕ್ಕೋಸ್ಕರ ನಿಮ್ ತಲೆನೋವು ಕಾಣಿಸ್ಕೊಳ್ತಾ ಇದೆಯಾ? ಇದನ್ನ ನೋಡ್ಕೊಂಡು ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನ ಕೊಡಬಹುದು ಪ್ರದೀಪ್ ಅವರೇ. ಧನ್ಯವಾದಗಳು ಪ್ರದೀಪ್ ಅವರೇ ಕರೆ ಮಾಡಿದಕ್ಕೆ. ಹುಬ್ಳಿ ಅಂತ ಹೇಳಿದ್ರೆ ಹುಬ್ಳಿಯಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ ಇದೆ, ತಾವು ಆ ಶಾಖೆಗೆ ಭೇಟಿ ನೀಡಬಹುದು, ಬಹಳ ಹತ್ರ ಆಗುತ್ತೆ ತಮ್ಗೆ. ಧನ್ಯವಾದಗಳು. ಸ್ಟೇಜಸ್ ಆಫ್ ಮೈಗ್ರೇನ್ ಬಗ್ಗೆ ನೀವು ಹೇಳಿದ್ರಿ, ಆದ್ರೆ ಇದು ಯಾವ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಈಗ ಒಂದು 6-7 ವರ್ಷದಿಂದ ಈ ಮೈಗ್ರೇನ್ ಅನ್ನುವಂಥದ್ದು ಸ್ಕೂಲ್ ಹೋಗೋ ಮಕ್ಕಳಿಂದ ಹಿಡಿದು ಏಜ್ ಆಗಿ ಒಂದು 60-70 ಇಯರ್ಸ್ ಈ ಏಜ್ ವರ್ಗುನು ಈ ಮೈಗ್ರೇನ್ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಸ್ಪೆಷಲಿ ಇತ್ತೀಚೆಗೆ ಅಂದ್ರೆ ಈಗ ಕೋವಿಡ್ ಆದ ನಂತರ ಆಗಿರ್ಬೋದು ಸಾಕಷ್ಟು ಜನ ಮಕ್ಕಳಲ್ಲಿ ಈ ಅರ್ಧ ತಲೆನೋವು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ತುಂಬಾ ಇದೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಕ್ಕಳು ಆನ್ಲೈನ್ ಕ್ಲಾಸ್ ನೋಡ್ತಾ ಇರ್ತಾರೆ. ಸೊ ಅವ್ರ ಕಣ್ಣಿಗೆ ಏನಾಗುತ್ತೆ ಆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅದರ ಲೈಟ್ ಆಗಿರ್ಬೋದು, ಅದರಿಂದ ಬರುವಂತ ತರಂಗಗಳು, ರೇಡಿಯೇಷನ್ಸ್ ಆಗಿರ್ಬೋದು, ಅದರಿಂದ ಏನಾಗ್ತಾ ಇದೆ ಮಕ್ಕಳಲ್ಲಿ ಕಣ್ಣಿನ ನರಗಳು ವೀಕ್ ಆಗ್ತಾ ಹೋಗ್ತಾ ಇದೆ. ಇನ್ನು ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳು ಅಥವಾ ಇದು ಸ್ಕೂಲ್ ಅಥವಾ ಆನ್ಲೈನ್ ಕ್ಲಾಸ್ ನೋಡುವಾಗ ಕಂಟಿನ್ಯೂಸ್ ಆಗಿ ಹೆಡ್ಸೆಟ್ ಗಳನ್ನ ಉಪಯೋಗಿಸ್ತಾ ಇರ್ತಾರೆ, ಅಂದ್ರೆ ವಾಕ್ಮ್ಯಾನ್ ಗಳನ್ನ ಉಪಯೋಗಿಸುವಂತದ್ದು. ಸೊ ಕ್ಲಾಸ್ ಅಲ್ಲಿ ಇಯರ್ ಪಾಡ್ಸ್ ಹಾಕೊಂಡು ಕೇಳಿಸ್ಕೊಳ್ಳುವಂತದ್ದು. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಹತ್ತಿರದಿಂದ ಈ ಫ್ರೀಕ್ವೆನ್ಸಿ, ಇಯರ್ ಫ್ರೀಕ್ವೆನ್ಸಿ ಅಥವಾ ಹಿಯರಿಂಗ್ ಫ್ರೀಕ್ವೆನ್ಸಿ ಅತಿ ಹೆಚ್ಚಾಗಿ ಕೇಳಿಸ್ಕೊಳ್ಳೋದ್ರಿಂದ ಏನಾಗ್ತದೆ ಕಿವಿಯ ನರಗಳು ಕೂಡ ವೀಕ್ ಆಗೋದ್ರಿಂದ ಏನಾಗ್ತದೆ ಸಾಕಷ್ಟು ಜನ ಮಕ್ಕಳಿಗೆ ತಲೆನೋವು ಬರುವಂತದ್ದು. ಇನ್ನು ಕ್ಲಾಸ್ ಮುಗಿಸಿದ ತಕ್ಷಣನೇ ಮಕ್ಕಳೇನ್ ಮಾಡ್ತಾ ಇದಾರೆ, ಆಟ ಆಡುವಂಥದ್ದು ಮೊಬೈಲ್ ಅಲ್ಲಿ ಅಥವಾ ಟಿವಿ ಹತ್ರದಿಂದ ಕುತ್ಕೊಂಡು ನೋಡುವಂಥದ್ದು. ಸೊ ಇದರಿಂದ ಕೂಡ ಸಾಕಷ್ಟು ಮಕ್ಕಳಲ್ಲಿ ಈ ತಲೆನೋವು ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದನ್ನ ಹೊರತುಪಡಿಸಿದ್ರೆ ಈಗ ಏಜ್ ಆದವರಲ್ಲಿ ಈಗ ಒಂದು 35+ ಆಗಿದ ತಕ್ಷಣ ಸುಮಾರು ಜನಕ್ಕೆ ಏನಾಗ್ತದೆ ರಕ್ತದ ಒತ್ತಡ ಹೆಚ್ಚಾಗುವಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳಿದ್ದಾಗ ಜೊತೆಗೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋರಲ್ಲಿ ಏನಾಗುತ್ತೆ ಅಂತಂದ್ರೆ ಕತ್ತಿನ ಭಾಗದಲ್ಲಿ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾವಾಗ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಒತ್ತಡ ಹೆಚ್ಚಾಗುತ್ತೋ ಅಥವಾ ಸ್ಟ್ರೆಸ್ ಅತಿ ಹೆಚ್ಚಾಗುವಂಥದ್ದು, ಟೆನ್ಷನ್ಸ್ ತುಂಬಾ ಆಗುವಂಥದ್ದು, ಆಲೋಚನೆಗಳು ತುಂಬಾ ಮಾಡುವಂಥದ್ದು, ಈ ರೀತಿ ಇದ್ದಾಗ ಆಗ ಕೂಡ ಈ 30-35+ ಇರೋರಲ್ಲಿ ನಾವು ಮೈಗ್ರೇನ್ ಸಮಸ್ಯೆಯನ್ನು ನೋಡ್ತಾ ಹೋಗ್ತೀವಿ. ಇದನ್ನ ಹೊರತುಪಡಿಸಿದ್ರೆ ಹೆಚ್ಚಾಗಿ ನಾವು ಮಹಿಳೆಯರಲ್ಲಿ ಕೂಡ ಈ ಮೈಗ್ರೇನ್ ಸಮಸ್ಯೆಯನ್ನು ನೋಡ್ತೀವಿ. ಯಾರಲ್ಲಿ ಹಾರ್ಮೋನ್ ಪ್ರಾಬ್ಲಮ್ ಇರುತ್ತೆ ಅಂತಂದ್ರೆ ಈಗ PCOD ಸಮಸ್ಯೆಗಳೇ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆಗಳೇ ಆಗಿರ್ಬೋದು, ಅಥವಾ ಡಯಾಬಿಟೀಸೇ ಆಗಿರ್ಬೋದು, ಮಧುಮೇಹ ಅಂತ ಏನ್ ಹೇಳ್ತೀವಿ. ಸೊ ಈ ಹಾರ್ಮೋನ್ ಪ್ರಾಬ್ಲಮ್ ಇದ್ದಾಗ ಈ ಎಲ್ಲಾ ರೀತಿಯಾದ ಹಾರ್ಮೋನ್ಸ್ ಅನ್ನ
ನಿಯಂತ್ರಣ ಮಾಡುವಂಥದ್ದು ಅಥವಾ ಕಂಟ್ರೋಲ್ನ ತೆಗೆದುಕೊಳ್ಳುವಂಥದ್ದೇ ನಮ್ಮ ಮೆದುಳಿನ ಹಾರ್ಮೋನ್ಸ್. ಸೊ ಯಾವಾಗ ಟೆನ್ಷನ್ಸ್ ಆಗಿರ್ಬೋದು ಅಥವಾ ಹಾರ್ಮೋನ್ಸ್ ಗಳಲ್ಲೇ ವೇರಿಯೇಷನ್ಸ್ ಆಗ್ತಾ ಇತ್ತು, ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬಾನೇ ಕೋಪ ಬರುವಂತದ್ದು, ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬಾ ಬೇಜಾರು ಮಾಡ್ಕೊಳ್ಳುವಂಥದ್ದು, ಆಲೋಚನೆ ತುಂಬಾ ಮಾಡುವಂಥದ್ದು, ಸೊ ಈ ರೀತಿ ಸ್ಟ್ರೆಸ್ ಆಗ್ತಾ ಇತ್ತು, ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ತುಂಬಾ ಕೋಪ ಬರುವಂಥದ್ದು, ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಬ್ರೈನ್ ಹಾರ್ಮೋನ್ಸ್ ಅತಿ ಹೆಚ್ಚಾಗಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಆಗ ಕೂಡ ಮೈಗ್ರೇನ್ ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ನು 40-45 ವರ್ಷ ಆದ ನಂತರ ಏನಾಗುತ್ತೆ ಅಂದ್ರೆ ನರಗಳು, ಅಂದ್ರೆ ಬ್ರೈನ್ ಅಲ್ಲಿರುವಂತಹ ನರಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ರಕ್ತದ ಒತ್ತಡ ಆಗಿರ್ಬೋದು, ಅದು ಹೆಚ್ಚಾಗ್ತಾ ಹೋದಾಗ ಆಗ 45+ ಇರೋರಲ್ಲಿ ಮೈಗ್ರೇನ್ ನಾವು ನೋಡ್ತಾ ಹೋಗ್ತೀವಿ. ಇನ್ನು 50 ವರ್ಷದ ನಂತರ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಮೆದುಳು ಭಾಗದಲ್ಲಿ, ಕತ್ತು ಭಾಗದಲ್ಲಿ, ತಲೆ ಭಾಗದಲ್ಲಿ ಕರೆಕ್ಟ್ ಆಗಿ ಆಗೋದೇ ಇಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ, ಅವರಲ್ಲಿ ನಾವು ಮೈಗ್ರೇನ್ ಸಮಸ್ಯೆ ನೋಡ್ತಾ ಹೋಗ್ತೀವಿ. ಡಾಕ್ಟರ್ ಒಂದ್ ಕರೆ ಇದೆ, ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಅನು ಅಂತ. ಮಾತಾಡಿ ಡಾಕ್ಟರ್ ಹತ್ರ. ಅನು ಅವರೇ ನಮಸ್ತೆ. ಅನು ಅವರೇ ನಮಸ್ತೆ ಡಾಕ್ಟ್ರೆ. ಹಾ ಹೇಳಿ. ನನ್ನ ಹೆಸರು ಅನು ಅಂತ. ನಾನು ಶಿವಮೊಗ್ಗ ಇಂದ ಕಾಲ್ ಮಾಡ್ತಾ ಇದ್ದೀನಿ. ನಮ್ಮ ತಾಯಿ ಅವ್ರಿಗೆ ಒಂದ್ ಸೈಡ್ ತಲೆನೋವು ಕಾಣಿಸ್ತಾ ಇದೆ ಮೇಡಮ್. ಸುಮಾರು ಒಂದು 10 ವರ್ಷದಿಂದ ಇದೇ ರೀತಿ ನೋವು, ಅವ್ರಿಗೆ ತಲೆನೋವಿದೆ, ಒಂದ್ ಸೈಡ್ ನೋವಿದೆ. ಇತ್ತೀಚೆಗಂತೂ ತುಂಬಾನೇ ಒಂದ್ 3-4 ತಿಂಗಳಿಂದ ಜಾಸ್ತಿ ಆಗಿದೆ ನೋವು. ವಾರಕ್ಕೆ ಏನಿಲ್ಲ ಅಂದ್ರೂ ಒಂದ್ 2-3 ದಿನ ಮಲಗ್ ಬಿಡ್ತಾರೆ ತಲೆನೋವಿಂದ. ಮತ್ತೆ ಬೆಳಕು ಲೈಟ್ ಎಲ್ಲ ಹಾಕೊಳ್ಳಲ್ಲ, ತಲೆನೋವು ಜಾಸ್ತಿ ಆಗುತ್ತೆ ಅಂತಾರೆ. ಓಕೆ, ಅದ್ರಲ್ಲೂ ಒಂದ್ಸರಿ ತಲೆನೋವು, ಅವ್ರ ತಲೆಗೆ ಸ್ನಾನ ಮಾಡಿದಾಗಂತೂ ವಿಪರೀತ ತಲೆನೋವು ಇರುತ್ತೆ. ಇದಕ್ಕೇನಾದ್ರೂ ಶಾಶ್ವತ ಪರಿಹಾರ ಏನಾದ್ರು ಸಿಗ್ಬಹುದಾ? ಖಂಡಿತವಾಗ್ಲೂ ಸಿಗುತ್ತೆ. ಅನ್ನೋರೆ, ನಿಮ್ ತಾಯಿಗೆ ವಯಸ್ಸು ಎಷ್ಟಮ್ಮ? ಈಗ ಅವ್ರಿಗೆ 56 ವರ್ಷ. ಓಕೆ, ಪೀರಿಯಡ್ಸ್ ಆಗ್ತಾ ಇದೆಯಾ, ಸ್ಟಾಪ್ ಆಗಿದ್ಯಮ್ಮ? ಇಲ್ಲ ಮೇಡಮ್, ಸ್ಟಾಪ್ ಆಗಿದೆ. ಓಕೆ, ಸೊ ಇದು ಯೂಶಲಿ ಏನಾಗುತ್ತೆ ಅಂತಂದ್ರೆ, ಈಗ ಪೀರಿಯಡ್ಸ್ ಟೈಮ್ ಮುಗಿದ ನಂತರ, ಅಂದ್ರೆ ಮೆನೋಪಾಸ್ ಆದ ನಂತರನು ಕೂಡ ಸಾಕಷ್ಟು ಜನರಲ್ಲಿ ಏನಾಗುತ್ತೆ, ತಲೆನೋವು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ನೀವು ಹೇಳ್ತಿರುವಂತ ಎಲ್ಲಾ ಲಕ್ಷಣಗಳು ನಿಮ್ ತಾಯಿಗಿರುವಂತದ್ದು ಮೈಗ್ರೇನ್ 3rd ಸ್ಟೇಜ್ ಇಂದ 4th ಸ್ಟೇಜ್ಗೆ ಹೋಗುವಂತ ಮೈಗ್ರೇನ್ ಇರುತ್ತೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಜೊತೆಗೆ ನೀವು ಪ್ರತಿದಿನ ನಿಮ್ ತಾಯಿ ವಾರದಲ್ಲಿ 2 ಸತಿ 3 ಸತಿ ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ನೋವಿನ ಮಾತ್ರೆ ಎಲ್ಲ ತೆಗೆದುಕೊಳ್ತಾ ಇದ್ರು ಅಂತಂದ್ರೆ, ಈ ಏಜ್ ಅಲ್ಲಿ ಆ ನೋವಿನ ಮಾತ್ರೆಗಳಿಂದನೇ ಸೈಡ್ ಎಫೆಕ್ಟ್ಸ್ ಆಗುವಂತದ್ದು ಅಥವಾ ಲಿವರ್ ಪ್ರಾಬ್ಲಮ್ ಆಗುವಂತದ್ದು, ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇರುತ್ತಮ್ಮ. ಸೊ ಒಂದ್ಸತಿ ನಿಮ್ ತಾಯಿನ ಕರ್ಕೊಂಡ್ ಬನ್ನಿ. ಸೊ ಯಾವ ಕಾರಣಕ್ಕಾಗಿ ಅವರಲ್ಲಿ 10 ವರ್ಷದಿಂದ ತಲೆನೋವಿದೆ, ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಅವರಿಗೆ ಆ ಟೈಮ್ಗೆ ತಲೆನೋವು ಬಂದಾಗ ಯಾವ ಕಾರಣಕ್ಕೆ ಟ್ರಿಗರ್ ಆಗ್ತಿದೆ ಅದನ್ನ ನೋಡ್ಕೊಂಡು ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ಬೋದಮ್ಮ. ಧನ್ಯವಾದಗಳು ಅನು ಅವರೇ, ಕರೆ ಮಾಡಿದ್ದಕ್ಕೆ. ಶಿವಮೊಗ್ಗದಲ್ಲೂ ಕ್ಲಿನಿಕ್ ಇದೆ, ತಮಗೆ ಹತ್ರ ಆಗುತ್ತೆ. ಶಿವಮೊಗ್ಗದ ಕ್ಲಿನಿಕ್ಗೆ ತಾವು ಭೇಟಿ ನೀಡಬಹುದು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ಮಂಜುನಾಥ್, ನಮ್ಮ ಹೋಮಿಯೋಪತಿ ವತಿಯಿಂದ. ಇವತ್ತಿನ ವಿಷಯ ಬಂದ್ಬಿಟ್ಟು ಡಯಾಬಿಟಿಸ್ ಅಥವಾ ಮಧುಮೇಹ. ಮಧುಮೇಹ ಅಂತ ಹೇಳಿದ್ರೆ ನಮ್ಮ ದೇಹದ ರಕ್ತದಲ್ಲಿ ಯಾವಾಗ ಗ್ಲೂಕೋಸ್ ಅಂಶ ಅನ್ನೋದು ಹೆಚ್ಚಾಗುತ್ತೆ, ಸೊ ಆ ಕಂಡೀಷನ್ ನಾವು ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿ ಕರಿತೇವೆ. ಮೇನ್ ಕಾಸ್ ಅಂತ ಹೇಳೋದು ಅಂದ್ರೆ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಮತ್ತೆ ಆಹಾರ ಸೇವನೆ, ಒತ್ತಡದ ಜೀವನ ಡಯಾಬಿಟಿಸ್ ಬರೋದಕ್ಕೆ ಮುಖ್ಯ ಕಾರಣ ಅನ್ನೋದು ನಾವು ನೋಡಬಹುದಾಗತ್ತೆ. ಇದಕ್ಕೆ ಮುಖ್ಯವಾದ ಲಕ್ಷಣಗಳಂತ ಹೇಳಿದ್ರೆ ಬಾಯಾರಿಕೆ ಹೆಚ್ಚಾಗುವಂತದ್ದು, ಮೂತ್ರ ಹೋಗುವಂತದ್ದು, ಮತ್ತೆ ಅಂಗೈಯಲ್ಲಿ ಉರಿ ಆಗುವಂತದ್ದು, ಅಂಗಾಲಲ್ಲಿ ಉರಿ ಆಗುವಂತದ್ದು, ಹಸು ಹೆಚ್ಚಾಗುವಂತದ್ದು, ಮತ್ತೆ ವೆಯ್ಟ್ ಲಾಸ್ ಇಸ್ ಒನ್ ಆಫ್ ದಿ ಮೇನ್ ಹಾಲ್ ಮಾರ್ಕ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇದೆಲ್ಲ ಲಕ್ಷಣಗಳನ್ನ ನಾವು ನೋಡಬಹುದಾಗತ್ತೆ. ಮಧುಮೇಹ ಅನ್ನೋದು ಬರೀ ರಕ್ತಕ್ಕೆ ಮಾತ್ರ ಸೀಮಿತ ಇರುವಂತದ್ದಲ್ಲ. ಇದಕ್ಕೆ ಕರೆಕ್ಟ್ ಆದ ಚಿಕಿತ್ಸೆನ ನೀವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಕಣ್ಗಳ ಮಂಜಾಗುವಂತದ್ದು, ರೆಟಿನೋಪತಿ, ನೆಫ್ರೋಪತಿ, ಕಿಡ್ನಿಯ ರಿಲೇಟೆಡ್ ಇಶ್ಯೂಸ್ ಬರುವಂತ ಸಮಸ್ಯೆಗಳು ಬರುತ್ತೆ. ಹೋಮಿಯೋಪತಿಕಲಿ ನಾವು ಇದಕ್ಕೆ ಒಳ್ಳೆ ಮೆಡಿಕೇಶನ್ಸ್ ಅನ್ನೋದು ನಾವು ನೋಡಬಹುದಾಗತ್ತೆ. ಹೋಮಿಯೋಪತಿಕಲಿ ನಾವು ನಂಬುವಂತಂತೂ ಇಂಡಿವಿಜುವಲಿಟಿ ಅಂತ ಹೇಳ್ತೀವಿ. ಹೋಮಿಯೋಪತಿಕಲಿ ಮಧುಮೇಹಕ್ಕೆ ನಾವು ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳ್ತೀವಿ. ಆಧುನಿಕ ರೀತಿಯಲ್ಲಿ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆನ ನೋಡಿಕೊಂಡು ಆ ವ್ಯಕ್ತಿಗೆ ಮಧುಮೇಹ ಬರೋದಕ್ಕೆ ಯಾವ ಕಾರಣ ಅನ್ನೋದು ತಿಳ್ಕೊಂಡು, ಇಂಡಿವಿಜುವಲಿಟಿನ ತಿಳ್ಕೊಂಡು ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿಗಳನ್ನ ಕೊಟ್ಟಾಗ ಮಧುಮೇಹದಿಂದ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಹೋಮಿಯೋಪತಿಕಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ದಿರೋ ಟ್ಯಾಬ್ಲೆಟ್ಸ್ ಗಳಿರುತ್ತೆ. ಇದೊಂದೇ ರೋಗ ಅಲ್ಲ, ನಮ್ಮ ಹೋಮಿಯೋಪತಿಯಲ್ಲಿ ಎಲ್ಲ ದೀರ್ಘದ ಆರೋಗ್ಯ ಸಮಸ್ಯೆಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ನುರಿತ ವೈದ್ಯರಿರ್ತಾರೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ವೀಕ್ಷಕರು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.
ಮಾತನಾಡ್ಬೇಕಂದ್ರೆ ಹೇಳಿದ್ರಿ ಇವಾಗ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಮಕ್ಕಳು ಸ್ಕ್ರೀನ್ಸ್ ನ ನೋಡ್ಲೇಬೇಕಾಗತ್ತೆ. ಆದ್ರೆ ಅದನ್ನ ತಪ್ಪಿಸ್ಕೊಂಡಂತೂ ಇರೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಪ್ರಿಕಾಷನ್ಸ್ ನ ನಾವ್ ಯಾವ ರೀತಿ ತಗೊಳ್ಬಹುದು ಅಥವಾ ಬ್ರೇಕ್ಸ್ ತಗೊಬೇಕಾ? ಯಾಕಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಯಾವ ರೀತಿ ಪ್ರಿಕಾಷನ್ಸ್ ನ ತಗೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ. ಯೂಶಲಿ ಈಗ ಆನ್ಲೈನ್ ಕ್ಲಾಸಸ್ ಇರುವಾಗ ಫಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಐ ಮಸಲ್ಸ್ ಇರುತ್ತೆ. ಅಂದ್ರೆ ಕಣ್ಣು ಸುತ್ತಲೂ ಸಣ್ಣ ಸಣ್ಣದಾಗಿ ಮಾಂಸಖಂಡಗಳಿರುತ್ತೆ, ಮಸಲ್ಸ್ ಇರುತ್ತೆ. ಸೊ ಅವುಗಳು ರಿಲ್ಯಾಕ್ಸ್ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್. ಸಣ್ಣ ಪುಟ್ಟ ಎಕ್ಸರ್ಸೈಸ್ ಗಳಿರುತ್ತೆ. ಅಂದ್ರೆ ಕಣ್ಣನ್ನ ಕಂಪ್ಲೀಟ್ ಆಗಿ ಒಂದ್ 10 ನಿಮಿಷ ಕ್ಲೋಸ್ ಮಾಡುವಂಥದ್ದು. ಜೊತೆಗೆ ಕಣ್ಣಿನ ಎಕ್ಸರ್ಸೈಸ್ ಗಳಿರುತ್ತೆ. ಅಂದ್ರೆ ಕಣ್ಣು ಮುಚ್ಚಿ ಗುಡ್ಡೆ ಮೇಲೆ ಕೆಳಗೆ ಮತ್ತೆ ಸೈಡ್ಸ್ ಅಲ್ಲಿ ಓಡಾಡಿಸೋದ್ರಿಂದ ಅಥವಾ ಮೂವ್ಮೆಂಟ್ ಮಾಡೋದ್ರಿಂದ, ಐ ಬಾಲ್ ಮೂವ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗ್ತಾ ಹೋಗುವಂಥದ್ದು. ಸೊ ಅದರಿಂದ ಕೂಡ ಆ ಸ್ಟ್ರೆಸ್ ಏನಾಗ್ತಾ ಇರುತ್ತೆ ಕಣ್ಣಿಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಎರಡನೇದು ತುಂಬಾ ಹತ್ರ ಕುತ್ಕೊಂಡು ಟಿವಿ ನೋಡುವಂಥದ್ದು, ಹತ್ರ ಕುತ್ಕೊಂಡು ಲ್ಯಾಪ್ಟಾಪ್ ನ ನೋಡುವಂಥದ್ದು, ಅಥವಾ ಆನ್ಲೈನ್ ಕ್ಲಾಸಸ್ ನೀವು ದೂರದಿಂದನೂ ಕುತ್ಕೊಂಡು ಕೇಳಿಸ್ಕೊಳ್ಬಹುದು. ಬಟ್ ತುಂಬಾ ಹತ್ರ ಕುತ್ಕೊಂಡು ಮೊಬೈಲ್ ಅನ್ನ ಬಳಸ್ತಾ ಇದ್ರು ಅಂತಂದಾಗ ಆಗ ಖಂಡಿತವಾಗ್ಲೂ ಈ ಮೈಗ್ರೇನ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಸ್ವಲ್ಪ ದೂರದಲ್ಲಿ ಕುತ್ಕೊಂಡು ಕೇಳಿಸ್ಕೊಳ್ಳುವಂತದ್ದಾಗಿರ್ಬೋದು, ಇದನ್ನ ಮಾಡಿದ್ರೆ ತುಂಬಾ ಉತ್ತಮ. ಮೂರನೇದಾಗಿ ಇಂಪಾರ್ಟೆಂಟ್ ಏನು ಅಂದ್ರೆ ಇಯರ್ ಬಡ್ಸ್ ಆಗಿರ್ಬೋದು, ಪದೇ ಪದೇ ಕಿವಿನ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಏರ್ ಪಾಡ್ಸ್ ಹಾಕೊಂಡಾಗ ಆಗಿರ್ಬೋದು ಅಥವಾ ಹೆಡ್ಸೆಟ್ಸ್ ಗಳು ಹಾಕೊಂಡಾಗ, ವಾಕ್ಮ್ಯಾನ್ ಹಾಕೊಂಡಾಗ ಕಂಪ್ಲೀಟ್ ಆ ಪ್ರೆಷರ್ ಇಂದ ಏನಾಗುತ್ತೆ ಕಿವಿ ಇಚ್ಚಿಂಗ್ ಆಗ್ತಾ ಇರುತ್ತೆ ಪದೇ ಪದೇ ಒಳಗಡೆ. ಸೊ ಅವಾಗ ಪದೇ ಪದೇ ಇಯರ್ ಬಡ್ ಇಂದ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬೇಕಾಗತ್ತೆ. ಎಷ್ಟಾಗುತ್ತೆ ಅಷ್ಟು ಏರ್ ಪಾಡ್ಸ್ ಆಗಿರ್ಬೋದು ಅಥವಾ ಹೆಡ್ಸೆಟ್ ಗಳಾಗಿರ್ಬೋದು, ವಾಕ್ಮ್ಯಾನ್ ಆಗಿರ್ಬೋದು, ಇದು ಇಲ್ದೇನೆ ಆನ್ಲೈನ್ ಕ್ಲಾಸಸ್ ಅನ್ನ ಕೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಅತಿ ಹೆಚ್ಚಾಗಿ ಹಣ್ಣುಗಳನ್ನ ತೆಗೆದುಕೊಳ್ಳೋದ್ರಿಂದ. ಯಾಕಂದ್ರೆ ಹಣ್ಣುಗಳ ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ಸಾಕಷ್ಟು ತರದ ವೈಟಮಿನ್ಸ್ ಇರುತ್ತೆ. ಇದರಿಂದ ಏನಾಗುತ್ತೆ ನರಗಳಿಗೆ ಸ್ವಲ್ಪ ಶಕ್ತಿ ಬರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು ಅಥವಾ ನೆನೆಸಿರೋ ಕಾಳುಗಳು ವಾರದಲ್ಲಿ 2 ಸತಿ ಅಥವಾ 3 ಸತಿ ಮಕ್ಕಳು ತೆಗೆದುಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಈ ನರಗಳಿಗೆ ಸ್ವಲ್ಪ ಶಕ್ತಿ ಬರೋದ್ರಿಂದ ಸ್ವಲ್ಪ ಮೈಗ್ರೇನ್ ಬರುವಂತ ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಇನ್ನು ತಲೆನೋವು ಮೈಗ್ರೇನ್ ಅಂತ ನಿಮ್ಮ ಹತ್ರ ಬರ್ತಾ ಇರುವಂತಹ ಪೇಷಂಟ್ಸ್ಗೆ ನಿಮ್ಮ ಟ್ರೀಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ? ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಯಾವ ಸ್ಟೇಜಸ್, ಈಗ ನಾನು ಸಾಕಷ್ಟು ಸ್ಟೇಜಸ್ ಹೇಳ್ತಾ ಇದ್ದೆ. ಸೊ ಯಾವ ಹಂತದಲ್ಲಿ ಮೈಗ್ರೇನ್ ಇದೆ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಏನು ಅಂತಂತಂದ್ರೆ ಯಾವ ಕಾರಣಕ್ಕಾಗಿ ಅವ್ರಿಗೆ ಮೈಗ್ರೇನ್ ಬಂದಿದೆ. ಈಗ ಸಾಕಷ್ಟು ಜನ ನಮ್ಮಲ್ಲಿ ಹೋಮಿಯೋಪತಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಂದಾಗ ಸುಮಾರು ಜನ ಫಸ್ಟ್ ಸ್ಟೇಜ್ ಅಲ್ಲಿ ಬಂದಿರೋರು ಕೇವಲ ಒಂದು 10% ಜನ ಅಂತ ನಾ ಹೇಳ್ಬೋದು. ಸಾಕಷ್ಟು ಜನರ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಾಗ 3ನೇ ಹಂತದಲ್ಲಿ 4ನೇ ಹಂತದಲ್ಲೇನೆ ಬಂದಿರೋರು ಸುಮಾರು ಜನ ಇದ್ದಾರೆ. ಕಾರಣ ಏನು ಅಂತಂದ್ರೆ ಆ ತಕ್ಕ ಮಟ್ಟಿಗೆ ತಲೆನೋವು ಕಡಿಮೆ ಆಗ್ಬೇಕು ಅನ್ನುವಂಥದ್ದೇ ಸಾಕಷ್ಟು ಜನರಲ್ಲಿ ತಲೆಯಲ್ಲಿ ಇರೋದ್ರಿಂದ ಆ ತಕ್ಷಣಕ್ಕೆ ಇಮಿಡಿಯೇಟ್ಲಿ ಪೇನ್ ಕಿಲ್ಲರ್ ತೆಗೆದುಕೊಳ್ಳುವಂಥದ್ದು, ನೋವಿನ ಮಾತ್ರೆ ತೆಗೆದುಕೊಂಡಾಗ ಅಥವಾ ನೋವಿನ ಬಾಮ್ ಹಚ್ಕೊಂಡಾಗ ಆ ತಕ್ಷಣ ಕಡಿಮೆ ಆಗುತ್ತೆ. ನಾವು ನಮ್ಮ ಹೋಮಿಯೋಪತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯಾವ ಕಾರಣಕ್ಕಾಗಿ ಅವ್ರಿಗೆ ತಲೆನೋವು ಬರ್ತಾ ಇದೆ, ಜೊತೆಗೆ ಹೆರಿಡಿಟರಿ ಆಗಿ ಏನಾದ್ರೂ ತಲೆನೋವು ಬರ್ತಾ ಇದೆಯಾ ಅಥವಾ ಮೈಗ್ರೇನ್ ಜೊತೆಗೇನೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇದ್ದೂನು ಅವ್ರಿಗೆ ತಲೆನೋವು ಬರ್ತಾ ಇದೆಯಾ ಅಥವಾ ಮೈಗ್ರೇನ್ ಜೊತೆಗೇನೆ ಅಲರ್ಜಿಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸೈನಸೈಟಿಸ್ ಇಂದ ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿರ್ಬೋದು ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇಂದಾನೆ ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಇರಬಹುದು ಅಥವಾ ಹಾರ್ಮೋನ್ ಸಮಸ್ಯೆಗಳ ಜೊತೆಗೆ ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಇತ್ತು ಅಂತಂದಾಗ ಸೊ ಇದಕ್ಕೆ ನಮ್ಮ ಚಿಕಿತ್ಸಾ ಪದ್ಧತಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾವು ಹೋಮಿಯೋಪತಿಯಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಅನ್ನೋದಕ್ಕಿಂತ ಈ ಕಾರಣ ಇವರಲ್ಲೇನೆ ಯಾಕೆ ಕಾಣಿಸ್ಕೊಳ್ತಾ ಇದೆ, ಇವರಲ್ಲೇನೆ ಈ ಸಮಸ್ಯೆಗಳು ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಕೆಲವೊಬ್ರಲ್ಲಿ ಏನಾಗುತ್ತೆ ಅಂದ್ರೆ ಮೈಗ್ರೇನ್ ಸಮಸ್ಯೆ 10 ವರ್ಷದಿಂದ ಇದ್ರೂನು ಕೇವಲ 2ನೇ ಸ್ಟೇಜ್ ಅಲ್ಲೇ ಮೈಗ್ರೇನ್ ಅಲ್ಲೇನೆ ಇರ್ತಾರೆ. ಕೆಲವೊಬ್ಬರಲ್ಲಿ ಈ ಮೈಗ್ರೇನ್ ಸಮಸ್ಯೆ ಕೇವಲ 2 ಅಥವಾ 3 ವರ್ಷದಿಂದನೇ ಬಂದಿರುತ್ತೆ, ಆದ್ರೂನು 4ನೇ ಹಂತದಲ್ಲಿ ಮೈಗ್ರೇನ್ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಇಮಿಡಿಯೇಟ್ ಆಗಿ ಅಥವಾ ಸಡನ್ ಆಗಿ ಆ ಪ್ರೋಗ್ನೋಸಿಸ್ ಹೆಚ್ಚಾಗ್ತಿತ್ತು, ಸಡನ್ ಆಗಿ ಹೆಚ್ಚಾಗ್ತಾ ಇತ್ತು, ಆ ಸ್ಟೇಜಸ್ ಬೇಗ ಹೋಗ್ತಾ ಇತ್ತು ಅಂತಂದಾಗ ನಮ್ಗೆ ಇಂಪಾರ್ಟೆಂಟ್ ಮಯಾಸಮ್ ಅನ್ನುವಂಥದ್ದು ಹೇಳ್ತೀವಿ. ಸೊ ಈ ಫಂಡಮೆಂಟಲ್ ಆಗಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಮಯಾಸಮ್ ಅನ್ನುವಂಥದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಪ್ರತಿಯೊಬ್ಬರ ದೇಹದಲ್ಲೂ ಬೇರೆ ಬೇರೆ ಮಯಾಸಮ್ಗಳಿರುತ್ತೆ. ಸೊ ಈ ಮಯಾಸಮ್ ಸೋರಾ ಅಂತ ಹೇಳ್ತೀವಿ,
ಹೇಳ್ತೀವಿ, ಸೈಕೋಟಿಕ್ ಅಂತ ಹೇಳ್ತೀವಿ, ಅಥವಾ ಸಿಫಿಲಿಟಿಕ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಮಯಾಸಮ್ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಯಾವ ಮಯಾಸಮ್ ಅಲ್ಲಿ ಇದ್ದಾರೆ ಅದನ್ನ ನೋಡ್ಕೊಂಡು ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಇನ್ನು ಇಂಪಾರ್ಟೆಂಟ್ ಆಗಿ ಬರೀ ತಲೆನೋವಿಗೆ ಮಾತ್ರ ನಾವು ಕೊಡಲ್ಲ, ಯಾವ ಕಾರಣಕ್ಕಾಗಿ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ, ರಕ್ತದ ಒತ್ತಡ ಹೆಚ್ಚಾಗಿ ಆ ಕಾರಣದಿಂದ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ನರಗಳೇ ವೀಕ್ ಆಗಿ ಅವರಲ್ಲಿ ಮೈಗ್ರೇನ್ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಆ ಕಾರಣಕ್ಕೆ ಅವರಲ್ಲಿ ತಲೆನೋವು ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ನರಗಳು ವೀಕ್ ಆಗಿ, ಅಥವಾ ಸ್ಟಾರ್ಟಿಂಗ್ ಇಂದಾನೆ ಅಂದ್ರೆ ಅವ್ರು ಹುಟ್ಟದಾಗಿಂದಾನೇ ನರಗಳೇನಾದ್ರೂ ನರ್ವ್ಸ್ ಏನಾದ್ರೂ ವೀಕ್ ಇತ್ತು ಆ ಕಾರಣದಿಂದನೇ ಅವ್ರಲ್ಲಿ ಹೆಡ್ಡೇಕ್ ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಅದಕ್ಕೆ ನಮ್ಮ ಚಿಕಿತ್ಸಾ ಪದ್ಧತಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಜೆನೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಅಂದ್ರೆ ಅನುವಂಶೀಯವಾಗಿ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಂತಂದಾಗ. ಇನ್ನು ಹಾರ್ಮೋನ್ಸ್ ಇಂದ ಅವ್ರಿಗೆ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಬೇರೆ ರೀತಿ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯನ್ನ ಕೊಡ್ತೀವಿ. ಸೊ ಒಂದು ಇಂಪಾರ್ಟೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಹೇಳಬೇಕು ಅಂತಂದ್ರೆ, ಎಷ್ಟೇ ವರ್ಷಗಳಿಂದ ಮೈಗ್ರೇನ್ ಸಮಸ್ಯೆ ಇದ್ರೂನು, ಯಾವುದೇ ಹಂತದಲ್ಲಿ ಮೈಗ್ರೇನ್ ಸಮಸ್ಯೆ ಇತ್ತು ಅಂತಂದ್ರು ಅದಕ್ಕೆ ಚಿಕಿತ್ಸೆ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ನಾವು ರೂಟ್ ಕಾಸ್ಗೆನೆ ಅಂದ್ರೆ ಯಾವ ಕಾರಣಕ್ಕಾಗಿ ಸ್ಟಾರ್ಟ್ ಆಗಿದೆ ಅಲ್ಲಿಂದನೇ ಟ್ರೀಟ್ಮೆಂಟ್ ಪ್ರಾರಂಭ ಮಾಡೋದ್ರಿಂದ ಏನಾಗುತ್ತೆ, ಪದೇ ಪದೇ ಬರುವಂತ, ಇವಾಗ ವಾರದಲ್ಲಿ 3 ಸತಿ ಅಥವಾ ವಾರದಲ್ಲಿ 2 ಸತಿ ಬರುವಂತ ತಲೆನೋವು ನಿಧಾನವಾಗಿ ವಾರಕ್ಕೊಂದ್ಸತಿ, 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಈ ರೀತಿ ಕಡಿಮೆ ಹಾಕೊಂಡು ಬರುತ್ತೆ. ಜೊತೆಗೆ ತೀವ್ರತೆ, ಕೆಲವೊಬ್ಬರಲ್ಲಿ ಮೈಗ್ರೇನ್ 2 ದಿನ 3 ದಿನ ಇರುವಂತದ್ದು ನಿಧಾನವಾಗಿ 3 ದಿನ ಇರುವಂತದ್ದು 1 ದಿನ ಆಗುವಂತದ್ದು, ತದನಂತರ ಕೇವಲ 1 ಅವರ್ 2 ಅವರ್ ಇದ್ದು ತದನಂತರ ಕಂಪ್ಲೀಟ್ ಆಗಿ ಹೋಗುವಂತದ್ದು. ಸೊ ಇದಕ್ಕೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಓಕೆ ಓಕೆ, ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್ ಮುರಳೀಕೃಷ್ಣ ಅಂತ. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಮುರಳೀಕೃಷ್ಣ ಅವರೇ, ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮುರಳಿ ಅವರೇ, ಹೇಳಿ ಏನ್ ಸಮಸ್ಯೆ ಇದೆ ನಿಮ್ಗೆ? ನನಗೂ ಈ ತರ ತಲೆನೋವು, ಅರ್ಧ ತಲೆ ನೋವು ಬರೋದು, ಕಣ್ಣು ಹುಬ್ಬತ್ರ ನೋವು ಬರೋದು, ಸ್ವಲ್ಪ ವಾಮಿಟಿಂಗ್ ಫೀಲ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಓಕೆ, ಯಾವಾಗಿಂದ ಆಗ್ತಾ ಇರೋದು ಮುರಳಿ ಅವರೇ? ಮ್ಯಾಮ್ ಒಂದು 3 ವರ್ಷದಿಂದ ಆಗ್ತಾ ಇದೆ ಮ್ಯಾಮ್. ಏಜ್ 22 ಇದೆ ಈಗ. ಓಕೆ. ಅಂದ್ರೆ ಮನೆ ಅಕ್ಕಪಕ್ಕ ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ, ಬಟ್ ಆದ್ರೂ ಸ್ವಲ್ಪ ಓದ್ಬೇಕಾದ್ರೆ, ನಾನು ಇವಾಗ ಸ್ಟೂಡೆಂಟ್ ಇದ್ದೀನಿ ಮೇಡಮ್, ಸ್ವಲ್ಪ ನೋವುಗಳು ಕಾಣಿಸ್ಕೊಂತಾ ಇರುತ್ತೆ. ಓಕೆ. ಒಂದ್ ಅರ್ಧ ಗಂಟೆ ಓದ್ಬೇಕಾದ್ರೆ ತುಂಬಾ ತಲೆನೋವು. ವಾರದಲ್ಲಿ ಎಷ್ಟು ಸತಿ ಬರುತ್ತೆ ಮುರಳಿ ಅವರೇ ತಲೆನೋವು? ಮ್ಯಾಮ್ ಒಂದು ವೀಕ್ಲಿ 2 ಡೇಸ್ ಅಂತೂ ಬರುತ್ತೆ ಮ್ಯಾಮ್. ಅಂದ್ರೆ ಒಂದ್ ಸ್ವಲ್ಪ ಓದ್ತಿದ್ದಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ನೋವು ಬಂದಾಗ ನೀವೇನಾದ್ರೂ ಮೆಡಿಸಿನ್ಸ್ ಏನಾದ್ರು ತೆಗೆದುಕೊಳ್ತೀರಾ, ಹೇಗೆ? ಮೇಡಮ್ ಇಲ್ಲಿ ಡಾಕ್ಟರ್ ಏನ್ ಕೊಟ್ಟಿರೋ ಮೆಡಿಸಿನ್ ಎಲ್ಲ ತಗೊಳ್ತಾ ಇದೀನಿ ಮೇಡಮ್. ಓಕೆ. ಮುರಳಿ ಅವರೇ ನೋಡಿ, ನಿಮ್ಗೆ ಆಲ್ರೆಡಿ ಸ್ಟೂಡೆಂಟ್ ಅಂತ ಹೇಳ್ತಿದ್ದೀರಾ, ಓದ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಓದುವಾಗ ನಿಮ್ಗೆ ತಲೆನೋವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಬಹುಶಃ ನಿಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕಣ್ಣಿನ ಸುತ್ತಲೂ ಇರುವಂತಹ ಮಾಂಸಖಂಡಗಳೇನಿರುತ್ತೆ ಅವುಗಳಿಗೆ ಸ್ಟ್ರೆಸ್ ಆಗೋದ್ರಿಂದ ತಲೆನೋವು ಕಾಣಿಸ್ಕೊಳ್ತಾ ಇರಬಹುದು, ಅಥವಾ ಕಣ್ಣಿನ ನರಗಳೇ ವೀಕ್ ಆಗ್ತಾ ಇತ್ತು ಅಂದಾಗ ಕೂಡ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ, ಅಥವಾ ಸ್ಟ್ರೆಸ್ ತುಂಬಾ ಆಗ್ತಾ ಇತ್ತು, ಅಥವಾ ಓದುವಾಗ ಟೆನ್ಷನ್ಸ್ ಆಗ್ತಾ ಇತ್ತು ಅಂದಾಗ ಆಗ ಕೂಡ ಅರ್ಧ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ವಾರದಲ್ಲಿ 2 ಸತಿ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಇದು 2ನೇ ಸ್ಟೇಜ್ ಇಂದ 3ನೇ ಸ್ಟೇಜ್ಗೆ ಹೋಗುವಂತ ಮೈಗ್ರೇನ್ ಅಂತ ನಾವ್ ಹೇಳ್ಬೋದು. ಜೊತೆಗೆ ನೀವು ನೋವಿನ ಮಾತ್ರೆಗಳ ತೆಗೆದುಕೊಳ್ತಾ ಇದ್ರಿ ಅಂತಂದ್ರೆ ಕೇವಲ ನೋವಷ್ಟೇ ಕಡಿಮೆ ಆಗುತ್ತೆ ಮುರಳಿ ಅವರೇ. ಸೊ ಕಂಟಿನ್ಯೂಸ್ ಆಗಿ ಮೈಗ್ರೇನ್ ಸಮಸ್ಯೆ ಇತ್ತು ಅಂತಂದ್ರೆ ಯಾವ ಕಾರಣಕ್ಕಾಗಿ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ, ಸೊ ಆ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಕೊಡುವಂತದ್ದು. 2-3 ವರ್ಷದಿಂದ ತಲೆನೋವು ಇದೆ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಶಾಶ್ವತವಾದ ಒಂದು ಪರಿಹಾರವನ್ನ ನಾವು ಕೊಡಬಹುದು. ಒಂದು ಸತಿ ನೀವು ನಮ್ಮ ಹೋಮಿಯೋಪತಿ ಡಾಕ್ಟರ್ನ ಮೀಟ್ ಮಾಡಿದ್ರಿ ಅಂತಂದ್ರೆ ಎಷ್ಟು ವರ್ಷಗಳಿಂದ ಇದೆ, ಜೊತೆಗೆ ಎಷ್ಟು ಸಿವಿಯರ್ ಆಗಿ ಬರ್ತಾ ಇದೆ, ನಿಮ್ ಕೇಸ್ ಡೀಟೇಲ್ಸ್ ಇನ್ನೆಲ್ಲ ಕಂಪ್ಲೀಟ್ ಆಗಿ ತೆಗೆದುಕೊಂಡು ನೀವು ಓದುವಾಗ ಕೂಡ ತಲೆನೋವು ಬರಬಾರ್ದು, ಆ ರೀತಿ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಧನ್ಯವಾದಗಳು ಮುರಳಿ ಅವರೇ, ಕರೆ ಮಾಡಿದ್ದಕ್ಕೆ ನಮಸ್ಕಾರ. ಡಾಕ್ಟರ್, ಇವಾಗ ಕೆಲವೊಬ್ರು ಇಂಗ್ಲಿಷ್ ಮೆಡಿಸಿನ್ಸ್ಗೆ ಅಡ್ಜಸ್ಟ್ ಆಗಿರ್ತಾರೆ, ಸೊ ಅವರು ಹೋಮಿಯೋಪತಿ ಮೆಡಿಸಿನ್ಸ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಕಾರ್ಯಕ್ರಮ ನೋಡ್ತಾ ಇರ್ತಾರೋ, ನಾನು ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಇದೀನಿ, ಇದು ತಗೊಂಡ್ಬಹುದಾ ಅಂತ ಸಾಕಷ್ಟು ಡೌಟ್ಸ್ ಇರುತ್ತೆ. ಸೊ ಚೇಂಜ್ ಓವರ್ ಆದ್ರೆ ಏನಾದ್ರು ಎಫೆಕ್ಟ್ಸ್ ಆಗುತ್ತಾ, ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ, ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಈಗ ಸಾಕಷ್ಟು ಸತಿ ನಮ್ಮ ಹತ್ರ ಪೇಷಂಟ್ಸ್ ಬರೋರಲ್ಲಿ ಈಗ ಡಯಾಬಿಟೀಸ್ ಇರ್ತಾರೆ, ಅಥವಾ ಮಧುಮೇಹ ಇರುವಂತದ್ದು, ಅಥವಾ ಹೈಪರ್ ಟೆನ್ಷನ್ ಅಂದ್ರೆ ಹೈ BP ಇರುವಂತವ್ರು, ಅಥವಾ ಆಲ್ರೆಡಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದಿರ್ತಾರೆ, ಕೀಮೋಥೆರಪಿ ಆಗಿರ್ಬೋದು, ಅಥವಾ ಆರ್ಥರೈಟಿಸ್ ಸಮಸ್ಯೆ ಇರುವಂತವ್ರು. ಸೊ ಇಂಥವರಲ್ಲಿ ಆಲ್ರೆಡಿ ಬೇರೆ ಪ್ರಾಬ್ಲಮ್ಸ್ ಗಳಿಗೆ ಆಲ್ರೆಡಿ ಅವರು ಇಂಗ್ಲಿಷ್ ಮೆಡಿಸಿನ್ಸ್ ಅಥವಾ ಅಲೋಪತಿ ಮೆಡಿಸಿನ್ಸ್ ಅಥವಾ ಆಯುರ್ವೇದ ಮೆಡಿಸಿನ್ಸ್ ಯಾವುದೇ ಮೆಡಿಸಿನ್ಸ್ ಬಳಸ್ತಾ ಇದ್ರು, ಜೊತೆಗೆ ಹೋಮಿಯೋಪತಿ ಖಂಡಿತವಾಗ್ಲೂ ತೆಗೆದುಕೊಳ್ಬಹುದು. ಯಾಕಂದ್ರೆ ಈ ಮೈಗ್ರೇನ್ ಇದ್ದಾಗ
ಯಾವ ಕಾರಣಕ್ಕಾಗಿ ಬರ್ತಾ ಇದೆ. ಸೊ ನಾವು ಆ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಸಿಂಪ್ಟಮ್ಸ್ ಗಳಿಗೆ ಅಂದ್ರೆ ಕೇವಲ ನೋವಿಗೆ ನಾವು ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಕೊಡಲ್ಲ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಖಂಡಿತವಾಗ್ಲೂ ಹೋಮಿಯೋಪತಿ ಮೆಡಿಸಿನ್ಸ್ ನ ಅಳವಡಿಸ್ಕೊಳ್ಬಹುದು. ಜೊತೆಗೆ ಎಷ್ಟೇ ವರ್ಷದಿಂದ ಮೈಗ್ರೇನ್ ಸಮಸ್ಯೆ ಇರಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ರು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಅಳವಡಿಸ್ಕೊಳ್ಬಹುದು. ಓಕೆ, ಈಗ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ 20 ಶಾಖೆಗಳಿದೆ, ಬೆಂಗಳೂರಿನಲ್ಲಿ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ. ಸೊ ಅಪಾಯಿಂಟ್ಮೆಂಟ್ಸ್ ನ ಯಾವ ರೀತಿ ತಗೊಳ್ಬಹುದು? ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವ ನಂಬರ್ಸ್ಗೆ ಕಾಲ್ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತಗೊಳ್ಬಹುದಾ ಅಥವಾ ಹೇಗೆ ಅಂತ? ಜನರಲಿ ಹೇಗಿರುತ್ತೆ ಅಂತಂದ್ರೆ, ಈಗ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುವಂತ ನಂಬರ್ಗೆ ಕಾಲ್ ಮಾಡಿದಾಗ ಅಲ್ಲಿರುವಂತ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಕಾಲರ್ಸ್ ಇರ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಮಾತಾಡ್ತಾರೆ. ಜೊತೆಗೆ ಇಂಪಾರ್ಟೆಂಟ್ ಅವರು ಪ್ರಿಲಿಮಿನರಿ ಡೀಟೇಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವ ಕಾರಣಕ್ಕಾಗಿ ಪ್ರಾಬ್ಲಮ್ ಆಗಿದೆ, ಜೊತೆಗೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ, ಇದನ್ನ ನೋಡ್ಕೊಂಡು ತದನಂತರ ಡಾಕ್ಟರ್ನ ಭೇಟಿ ಮಾಡುವಂತದ್ದು. ಸೊ ಒಂದು ಸತಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿದ ಮೇಲೆ ಜೊತೆಗೆ ಅವ್ರದ್ದು ಪೂರ್ತಿ ನಾವು ಕೇಸ್ ಡೀಟೇಲ್ಸ್ ತೆಗೆದುಕೊಳ್ತೀವಿ. ನಮ್ಮ ಹೋಮಿಯೋಪತಿಯಲ್ಲಿ ನಾವು ಕೇಸ್ ಟೇಕಿಂಗ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಇದನ್ನ ನೋಡಿಕೊಂಡು ತದನಂತರ ನಾವು ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡುವಂಥದ್ದು. ಇನ್ನು ಮೈಗ್ರೇನ್ ಅನ್ನ ನಾವು ನಿರ್ಲಕ್ಷಿಸಿದ್ರೆ ಅದರಿಂದ ಉಂಟಾಗುವಂತ ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲು ಸಾಕಷ್ಟು ಜನ ಏನ್ ಮಾಡ್ತಾರೆ, ಈ ಮೈಗ್ರೇನ್ ಸಮಸ್ಯೆ ಇರುವಾಗ ಕೇವಲ ನೋವಿಗೆ ಮಾತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು ಅಂತಂದಾಗ ಸುಮಾರು ವರ್ಷಗಳಿಂದ ಪೇನ್ ಕಿಲ್ಲರ್ಸ್ ಅಥವಾ ನೋವಿನ ಮಾತ್ರೆಗಳು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಜನರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಅಥವಾ ಡೈಜೆಷನ್ ಸಮಸ್ಯೆ ಆಗುವಂಥದ್ದು, ಅಂದ್ರೆ ತಿಂದಿರುವಂತ ಆಹಾರ ಜೀರ್ಣ ಆಗದೇ ಇರುವಂಥದ್ದು ಅಥವಾ ಮೋಷನ್ಸ್ ಪ್ರಾಬ್ಲಮ್ ಆಗುವಂಥದ್ದು, ಅಂದ್ರೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಆಗುವಂಥದ್ದು. ಇದರ ಜೊತೆಗೆ ಕಂಟಿನ್ಯೂಸ್ ಆಗಿ ಪೇನ್ ಕಿಲ್ಲರ್ಸ್ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗ್ತಾ ಇರುತ್ತೆ, ಲಿವರ್ ದಪ್ಪ ಆಗುವಂಥದ್ದು ಅಥವಾ ಕಿಡ್ನಿ ಸಮಸ್ಯೆಗಳಾಗುವಂಥದ್ದು. ಇನ್ನು ಸತತವಾಗಿ ಪದೇ ನೋವು ಬರ್ತಾ ಇದೆ, ಇದು ನೋವು ಹೋಗ್ತಾನೆ ಇಲ್ಲ ಅಂತಂದಾಗ ನಮ್ಮ ಪೇಷಂಟ್ಸ್ ಅಲ್ಲಿ ಸಾಕಷ್ಟು ಜನರು ನಾವು ನೋಡಿದೀವಿ ಡಿಪ್ರೆಷನ್ ಅಥವಾ ಖಿನ್ನತೆಗೊಳಗಾಗುವಂಥದ್ದು. ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ಸ್ ಹೋಗಿರ್ತಾರೆ, ಆಗ ಸಡನ್ ಆಗಿ ತಲೆನೋವು ಬಂತು ಅಂದ್ರೆ ಈ ತಲೆನೋವಿಂದ ಸಾಕಾಗಿದೆ ಅನ್ನುವಂತ ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಅಥವಾ ಅಷ್ಟು ಬೇಜಾರಾಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಡಿಪ್ರೆಷನ್ ಗೆ ಒಳಗಾಗುವಂಥದ್ದು. ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ, 4th ಸ್ಟೇಜ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮೈಗ್ರೇನ್ ಇದ್ದಾಗ ಅವರಲ್ಲಿ ಏನಾಗುತ್ತೆ, ಮೂಡ್ ಡಿಸಾರ್ಡರ್ಸ್ ಆಗುವಂಥದ್ದು. ಅಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ, ಭಯ ಪಡುವಂತದ್ದಷ್ಟೇ ಅಲ್ಲದೆ ಗಾಬರಿ ಆಗುವಂಥದ್ದು, ನೈಟ್ ನಿದ್ದೆ ಬರದೇ ಇರುವಂತದ್ದು, ಜೊತೆಗೆ ಎದೆ ಬಡಿತ ಹೆಚ್ಚಾಗುವಂಥದ್ದು, ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ಆಂಗ್ಸೈಟಿ ಡಿಸಾರ್ಡರ್ ಒಳಗಾಗುವಂಥದ್ದು. ಸೊ ಈ ರೀತಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಕೂಡ ಮೈಗ್ರೇನ್ ಇಂದ ಹಲವಾರು ಜನರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದು ಮೇಜರ್ ಆಗಿ ನಾವು ನೋಡುವಂತ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಮೈಗ್ರೇನ್ ಅಲ್ಲಿ. ಇದನ್ನ ಹೊರತುಪಡಿಸಿದ್ರೆ ಈ ಬಾಮ್ಗಳನ್ನ ಕಂಟಿನ್ಯೂಸ್ ಆಗಿ ತಗೋತಾ ಇರ್ತಾರೆ ಅಥವಾ ಹಚ್ಕೋತಾ ಇರ್ತಾರೆ. ಸೊ ಈ ಬಾಮ್ಗಳಿಂದ ಏನಾಗುತ್ತೆ, ಅದರಲ್ಲಿ ಕೂಡ ಸಾಕಷ್ಟು ಕೆಮಿಕಲ್ಸ್ ಇರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಉಂಟಾಗುವಂಥದ್ದು, ಅಲರ್ಜಿಕ್ ಡರ್ಮಟೈಟಿಸ್ ಆಗಿರ್ಬೋದು ಅಥವಾ ಆ ಚರ್ಮ ಅಲ್ಲೇನೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುವಂಥದ್ದು. ನೀವು ಸಾಕಷ್ಟು ಜನ ನೋಡ್ಬೋದು, ಹಣೆ ಮಾತ್ರ ಬ್ಲಾಕ್ ಆಗಿರುವಂಥದ್ದು. ಸೊ ಕಂಟಿನ್ಯೂಸ್ ಆಗಿ ಬಾಮ್ ಅಪ್ಲೈ ಮಾಡೋದ್ರಿಂದ ಈ ರೀತಿ ಸ್ಕಿನ್ ಮೇಲೆ ಕೂಡ ಕಾಂಪ್ಲಿಕೇಶನ್ ನಾವು ನೋಡ್ಬೋದು. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರಶಾಂತ್ ಅಂತ. ಓಕೆ, ಪ್ರಶಾಂತ್ ಅವರೇ ಗುಲ್ಬರ್ಗಾದಿಂದ ಕಾಲ್ ಮಾಡ್ತಿರೋದ್ರಿ? ಗುಲ್ಬರ್ಗಾ ಇಂದ? ಹೌದೌದು. ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಡಾಕ್ಟರ್ ನಮಸ್ತೆ. ನಮಸ್ತೆ ಪ್ರಶಾಂತ್ ಅವರೇ. ಅದೇ ತಲೆನೋವಿನ ತೋರಿಸ್ತಾ ಇದ್ರಲ್ಲ ಪ್ರೋಗ್ರಾಮ್ ಅಲ್ಲಿ, ನೋಡ್ತಾ ಇದ್ದೆ. ಹೌದು, ಸೊ ನನಗೂ ಆತರ ಪ್ರಾಬ್ಲಮ್ ಇತ್ತು ಮೇಡಮ್. ಓಕೆ. ಆಲ್ಮೋಸ್ಟ್ ಈಗ ಒಂದು 4-5 ವರ್ಷ ಆಯ್ತು. ಸೊ ಅದೇ ಏನು ನೋವು ಬಂದಾಗೆಲ್ಲ ನೋವಿನ ಮಾತ್ರೆ ಅದು ತಗೊಳ್ಳೋದು, ನೋವು ಕಮ್ಮಿ ಆಗುತ್ತೆ. ಮೇನ್ ಆಗಿ ಏನಾಗ್ತಿದೆ ಅಂದ್ರೆ, ಊಟ ಯಾವಾಗ ಸ್ವಲ್ಪ ಲೇಟ್ ಆಯ್ತು ಅನ್ಕೊಳ್ರಿ, ಈಗ ಮಧ್ಯಾಹ್ನ ಊಟ ಮಾಡೋದು 2 ಗಂಟೆ ಆಗೋದು 3-3:30 ಕೆಲಸ ಲೇಟ್ ಆಯ್ತು ಅನ್ಕೊಳ್ರಿ, ಸೊ ಜೋರಾಗಿ ತಲೆನೋವು ಶುರು ಆಗುತ್ತೆ. ಆ ಊಟ ಮಾಡಿದ್ರು ತಲೆನೋವು ಕಮ್ಮಿ ಆಗಲ್ಲ. ಆ ಊಟ ಮಾಡಿರೋದು ವಾಮಿಟ್ ಆಗಕ್ ಶುರು ಆಗೋದು, ವಾಮಿಟ್ ಆದ್ಮೇಲೆ ಸ್ವಲ್ಪ ಆರಾಮ್ ಅನ್ಸೋದು, ಈ ತರ ಈಗಂತೂ ಜಾಸ್ತಿನೇ ಆಗ್ತಿದೆ ಮೇಡಮ್. ಅದು ಡಾಕ್ಟ್ರಿಗೆ ತೋರ್ಸಿದೀನಿ, ಅವ್ರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಆ ಕೊಟ್ರು ಕಂಪ್ಲೀಟ್ ಆಗಿ ಹೋಗುತ್ತೆ ಅನ್ನೋದಿಲ್ಲ. ತಗೊಂಡಾಗ ಸ್ವಲ್ಪ ಕಮ್ಮಿ ಅನ್ಸೋದು, ಮತ್ತೆ ಕಮ್ಮಿ ಆಗಿದೆ ಅನ್ಸ ಟ್ಯಾಬ್ಲೆಟ್ ಬಿಟ್ವಿ, ಮತ್ತೆ ಶುರು ಆಗೋದು. ಇದು ಕಂಪ್ಲೀಟ್ ಆಗಿ ಹೋಗುತ್ತಂತೀರಾ ಹೆಂಗೆ? ಖಂಡಿತವಾಗ್ಲೂ ಪ್ರಶಾಂತ್ ಅವರೇ ಹೋಗುತ್ತೆ. ಯಾಕಂತಂದ್ರೆ ಈ ಮೈಗ್ರೇನ್ ಸಮಸ್ಯೆಗೆ ನೀವೇನು ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೀರಲ್ಲ, ಇದು ಬರೀ ಆ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಅಂದ್ರೆ ಟೆಂಪರವರಿ ಟ್ರೀಟ್ಮೆಂಟ್ ನೀವು ತೆಗೆದುಕೊಳ್ತಾ ಇರೋದು.
ಸೊ ಶಾಶ್ವತವಾಗಿ ಅದು ಹೋಗ್ಬೇಕು, ಅದು ಮೈಗ್ರೇನ್ ಸಮಸ್ಯೆ ಹೋಗ್ಬೇಕು ಅಂತಂದಾಗ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ನೀವು ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಎರಡನೇದಾಗಿ ನೀವೇನ್ ಹೇಳ್ತಾ ಇದ್ದೀರಾ, ಪ್ರತಿನಿತ್ಯ ತಲೆನೋವು ಇದೆ, ಸ್ವಲ್ಪ ಲೇಟ್ ಆಗಿ ಊಟ ಮಾಡಿದ್ರೆ ಕಾಣಿಸ್ಕೊಳ್ತಾ ಇದೆ ಅಂತ. ಸೊ ನಿಮ್ಮಲ್ಲಿ ಏನಾಗುತ್ತೆ, ಮೈಗ್ರೇನ್ ಜೊತೆಗೇನೆ ಗ್ಯಾಸ್ಟ್ರಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ನಾವು ಟೈಮ್ ಕರೆಕ್ಟ್ ಆಗಿ ಊಟ ಮಾಡಲ್ವೋ ಆಗೇನಾಗುತ್ತೆ, ಒಳಗಡೆ ಅಂದ್ರೆ ಹೊಟ್ಟೆ ಒಳಗಡೆ ಇರುವಂತಹ ಆಸಿಡ್ ಪ್ರಮಾಣದಲ್ಲಿ ಜೊತೆಗೆ ಅಲ್ಲಿರುವಂತಹ ಎಂಜೈಮ್ಸ್ ಅಲ್ಲಿ ವೇರಿಯೇಷನ್ಸ್ ಆಗೋದ್ರಿಂದ ಏನಾಗುತ್ತೆ, ಆಗ ನಿಮ್ಗೆ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಹೆಡ್ಏಕ್ ಜೊತೆಗೇನೆ ಗ್ಯಾಸ್ಟ್ರಿಕ್ಗೆ ನೀವು ಕರೆಕ್ಟ್ ಆಗಿ ಚಿಕಿತ್ಸೆ ತೆಗೆದುಕೊಳ್ಳದೆ ಇದ್ದಾಗನೇ ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆಯನ್ನ ಕೊಡ್ತೀವಿ ನಮ್ಮ ಹೋಮಿಯೋಪತಿಯಲ್ಲಿ. ಶಾಶ್ವತವಾದ ಒಂದು ಪರಿಹಾರನೂ ಸಿಗುತ್ತೆ. ಪ್ರತಿನಿತ್ಯ ನೀವು ನೋವಿನ ಮಾತ್ರೆಗಳು ತೆಗೆದುಕೊಳ್ಳುವಂತದ್ದು ಅಥವಾ ತಕ್ಕ ಮಟ್ಟಿಗೆ ಮಾತ್ರನೇ ನೋವು ಕಡಿಮೆ ಆಗ್ಲಿಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳುವಂತದ್ದು ಆ ರೀತಿ ಇರಲ್ಲ. ಸೊ ಗ್ಯಾಸ್ಟ್ರಿಕ್ ಹೆಡ್ಏಕ್ ಏನಿದೆ ಅದರ ಜೊತೆಗೆ ಮೈಗ್ರೇನ್ ಸಮಸ್ಯೆ ಏನು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಏನ್ ಕಾಣಿಸ್ಕೊಳ್ತಾ ಇದೆ, ಇದಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆಯನ್ನ ಕೊಡಬಹುದು ನಮ್ಮ ಹೋಮಿಯೋಪತಿಯಲ್ಲಿ ನಿಮಗೆ. ಪ್ರಶಾಂತ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಮೈಗ್ರೇನ್ ನ ಲಕ್ಷಣಗಳ ಬಗ್ಗೆ, ಮೈಗ್ರೇನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನರು ತಿಳ್ಕೊಳ್ಬೇಕು. ಸೊ ಮೈಗ್ರೇನ್ ಬಗ್ಗೆ ಇನ್ನ ಏನಾದ್ರೂ ಮಾಹಿತಿಯನ್ನ ನೀಡೋದಿದ್ರೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ಬೋದು ತಾವು? ಜನರಲ್ ಆಗಿ ಈ ಮೈಗ್ರೇನ್ ಇನ್ನೇನ್ ಕಾಣಿಸ್ಕೊಳ್ತಾ ಇದೆ ಅಥವಾ ಬರಬಹುದು ಅನ್ನೋರಲ್ಲಿ, ಅಂದ್ರೆ ಆಲ್ರೆಡಿ ಪೇಷಂಟ್ಸ್ ಏನು ಮೈಗ್ರೇನ್ ಇರ್ತಾರೆ, ಸೊ ಅವರಲ್ಲಿ ಏನಾಗುತ್ತೆ, ಸ್ಟೇಜಸ್ ವೈಸ್ ಅಲ್ಲೇನೆ ಈ ಮೈಗ್ರೇನ್ ಕಾಣಿಸ್ಕೊಳ್ಳುವಂತದ್ದು. ಮೊದಲನೇದಾಗಿ ನಾವು ಹೇಳುವಂತದ್ದು ಪ್ರೋಡ್ರೋಮ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ತಲೆನೋವು ಬರೋಕ್ಕಿಂತ ಮುಂಚೆನೆ ಕಣ್ಣುಗಳು ಮಂಜಾಗುವಂಥದ್ದು ಅಥವಾ ಕಣ್ಣು ತುಂಬಾನೇ ಟ್ವಿಚಿಂಗ್ ಅಂತ ಹೇಳ್ತೀವಿ, ಕಣ್ಣು ಪದೇ ಬ್ಲಿಂಕ್ ಮಾಡುವಂಥದ್ದು. ಸೊ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇತ್ತು. ಜೊತೆಗೆ ಕೆಲವೊಬ್ರಲ್ಲಿ ಏನಾಗುತ್ತೆ, ಕೆಲವೊಂದು ಕ್ರೇವಿಂಗ್ಸ್ ಅಂತ ಹೇಳ್ತೀವಿ, ಅಂದ್ರೆ ಇದಕ್ಕಿದಂಗೆ ಚಾಕ್ಲೇಟ್ ತಿನ್ಬೇಕು ಅನ್ಸುವಂಥದ್ದು ಅಥವಾ ಐಸ್ ಕ್ರೀಮ್ ತೆಗೆದುಕೊಳ್ಳುವಂಥದ್ದು ಅನ್ಸ್ಬೋದು ಅಥವಾ ಎಣ್ಣೆಯಲ್ಲಿ ಕರೆದಿರುವಂಥದ್ದು ತೆಗೆದುಕೊಳ್ಬೇಕು ಅನ್ನಿಸುವಂಥದ್ದು. ಸೊ ಈ ಸ್ಟೇಜ್ ಅಲ್ಲಿ ಪ್ರೋಡ್ರೋಮ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದ್ರೆ ತಲೆನೋವು ಬರೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಇದಾದ್ಮೇಲೆ ನಾವು ಪೇನ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಪೇನ್ ಸ್ಟೇಜ್ ಅಂತಂದಾಗ ಯಾವ ಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇದೆ, ತಲೆ ಮುಂಭಾಗದಲ್ಲೇ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಕಣ್ಣಿನ ಹಿಂದ್ಗಡೆ ಗುಡ್ಡೆಯಲ್ಲಿ ಈ ತಲೆನೋವು ಕಾಣಿಸ್ಕೊಳ್ತಾ ಇದೆಯಾ, ತದನಂತರ ಅದ್ ಎಲ್ಲಿ ಹೋಗ್ತಿದೆ. ಸೊ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಗುಡ್ಡೆಯಿಂದ ಕಂಪ್ಲೀಟ್ ತಲೆ ಪೂರ್ತಿ ಆಗುವಂಥದ್ದು, ಹುಬ್ಬಿನ ಮಧ್ಯದಲ್ಲಿ ತಲೆನೋವು ಕಾಣಿಸ್ಕೊಂಡು ತದನಂತರ ನೆತ್ತಿವರೆಗೂ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಪೇನ್ ಸ್ಟೇಜ್ ಇರುವಾಗ ನೋವಿನ ಜೊತೆಗೇನೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ನಾಸಿಯಾ ಅಂತ ಹೇಳ್ತೀವಿ, ವಾಮಿಟ್ ಆಗುವಂತದ್ದಾಗಿರ್ಬೋದು. ಸೊ ಇದು ಪೇನ್ ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದರ ನಂತರ ನಾವು ಪೋಸ್ಟ್ ಡ್ರೋಮ್ ಸ್ಟೇಜ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಏನಾಗುತ್ತೆ, ತಲೆನೋವು ಇನ್ನೇನು ಕಡಿಮೆ ಆಗ್ತಾ ಇದೆ ಅಂತಂದಾಗ ವಿಪರೀತ ಸುಸ್ತಾಗುವಂಥದ್ದು ಅಥವಾ ನಿದ್ರೆ ತುಂಬಾ ಬರುವಂಥದ್ದು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಏನು ಕೆಲಸ ಮಾಡ್ಲಿಕ್ಕೆ ಆಸಕ್ತಿನೇ ಇಲ್ಲ, ಸುಮ್ಮನೆ ಕುತ್ಕೊಳ್ಳುವಂಥದ್ದು ಅಥವಾ ಯಾವುದಕ್ಕೂ ಆಸಕ್ತಿ ಇಲ್ದೇನೆ ಮಲ್ಕೊಳ್ಳೋದು ಅಷ್ಟೇ ಇಲ್ದೇನೆ ಇರಿಟೇಷನ್ ಆಗುವಂಥದ್ದು, ತುಂಬಾ ಕೋಪ ಬರುವಂಥದ್ದು. ಸೊ ಅದರ ಜೊತೆಗೆ ಕತ್ಲ ಕೋಣೆಯಲ್ಲಿ ಕುತ್ಕೋಬೇಕು ಅನ್ಸುವಂಥದ್ದು, ಸ್ವಲ್ಪ ಬೆಳಕು ನೋಡ್ಲಿಕ್ಕೂ ಇಷ್ಟ ಪಡದೇ ಇರುವಂತವ್ರು, ಜೊತೆಗೆ ಸೂರ್ಯನ ಬೆಳಕು ಕೂಡ ನೋಡ್ಲಿಕ್ಕೂ ಕಷ್ಟ ಆಗುವಂಥದ್ದು, ನಾರ್ಮಲ್ ಲೈಟ್ ನೋಡ್ಲಿಕ್ಕೂ ಕಷ್ಟ ಆಗುವಂಥದ್ದು. ಸೊ ಇದು ಪೋಸ್ಟ್ ಡ್ರೋಮ್ ಸ್ಟೇಜ್ ಅಲ್ಲಿ ನಾವು ನೋಡುವಂಥದ್ದು. ತದನಂತರ ಏನಾಗತ್ತೆ ಅಂತಂತಂದ್ರೆ ಕಂಪ್ಲೀಟ್ ಆಗಿ ತಲೆನೋವೆಲ್ಲ ಈ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ಅದರಿಂದ ಚೇತರಿಸ್ಕೊಳ್ಳಿಕ್ಕೆ ಅವ್ರಿಗೆ ಏನಿಲ್ಲ ಅಂದ್ರೂ 1 ದಿನ ಅಥವಾ 2 ದಿನ ಬೇಕಾಗತ್ತೆ. ಸೊ ಆ ದಿನಗಳಲ್ಲಿ ಏನಾಗತ್ತೆ ಅಂದ್ರೆ ತಲೆ ತುಂಬಾನೇ ಭಾರ ಅನ್ಸುವಂಥದ್ದು, ಕಣ್ಣಿನ ಸುತ್ತಲೂ ಭಾರ ಅನ್ಸುವಂಥದ್ದು, ಜೊತೆಗೆ ಈ ಪೀರಿಯಡ್ಸ್ ಟೈಮ್ ಅಲ್ಲಿ ಬರ್ತಾ ಇತ್ತು ಅಥವಾ ಪೀರಿಯಡ್ ಕಿಂತ ಮುಂಚೆ ಬರ್ತಾ ಇತ್ತು ಅಥವಾ ಪೀರಿಯಡ್ ನಂತರ ಬರ್ತಾ ಇತ್ತು ಅನ್ನೋರಲ್ಲಿ ಏನಾಗುತ್ತೆ, ಹೆವಿ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ತುಂಬಾನೇ ಕಡಿಮೆ ರಕ್ತಸ್ರಾವ ಆಗುವಂಥದ್ದು, ಅದ್ರ ಜೊತೆಗೆ ಕ್ರಾಂಪ್ಸ್ ಗಳಾಗುವಂಥದ್ದು, ಅಂದ್ರೆ ಹೊಟ್ಟೆ ನೋವು ತುಂಬಾ ಆಗುವಂಥದ್ದು, ಕಾಲು ಸೆಳೆತ ಆಗುವಂಥದ್ದು, ಕಾಲು ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಎಲ್ಲವೂ ಏನಾಗುತ್ತೆ, ತಲೆನೋವು ಬಂದು ಹೋದ್ಮೇಲೆ ನೆಕ್ಸ್ಟ್ 2 days ವರೆಗೂ ಇರುವಂತ ಲಕ್ಷಣಗಳಿರುತ್ತೆ. ಸೊ ಒಬ್ಬ ಮನುಷ್ಯನಲ್ಲಿ ತಲೆನೋವು ಅಥವಾ ಮೈಗ್ರೇನೇ ಕಾಣಿಸ್ಕೊಳ್ತಿತ್ತು ಅಂದ್ರೆ ಈ ಎಲ್ಲಾ ಸ್ಟೇಜಸ್ ಗಳನ್ನು ಖಂಡಿತವಾಗ್ಲೂ ಆ ಪೇಷಂಟ್ಸ್ ಅಲ್ಲಿ ನಾವು ನೋಡಬಹುದು. ಜೊತೆಗೆ ಈ ತಲೆನೋವು ಅಂತಂದಾಗ ಏನಾಗುತ್ತೆ ಅಂದ್ರೆ ತಲೆ ಭಾಗದಲ್ಲಿ ಅಲ್ಲಿ ಸಾಕಷ್ಟು ಆರ್ಟರೀಸ್ ಗಳಿರುತ್ತೆ, ವೇನ್ಸ್, ನರ್ವ್ಸ್ ಇರುತ್ತೆ. ಸೊ ಈ ಆರ್ಟರೀಸ್ ಒಳಗಡೆ ಯಾವಾಗ ಅಲ್ಲಿ ಏನಾಗುತ್ತೆ ಒತ್ತಡ ಅಥವಾ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೋ, ಸೊ
ಆಗ ಏನಾಗತ್ತೆ, ಈ ರಕ್ತನಾಳಗಳೇನಾಗತ್ತೆ, ಶುದ್ಧ ರಕ್ತನಾಳಗಳು ಅಗಲ ಆಗುವಂಥದ್ದು. ಸೊ ಇದರಿಂದ ಏನಾಗತ್ತೆ, ತಲೆನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಯಾವಾಗ ಈ ಶುದ್ಧ ರಕ್ತನಾಳಗಳು ಅಗಲ ಆಗ್ತಾ ಹೋಗುತ್ತೋ ಅದರ ಜೊತೆಗಿರುವಂತಹ ನರ್ವ್ಸ್ ಗಳೇನಾಗತ್ತೆ, ನರಗಳೇನಾಗತ್ತೆ, ಕಂಪ್ರೆಸ್ ಆಗುವಂಥದ್ದು, ಒತ್ತುವಂಥದ್ದು. ಸೊ ಅದರಿಂದ ತಲೆ ತುಂಬಾ ಸಿಡಿತಾ ಇದೆ ಅನ್ನುವಂಥದ್ದು, ಸ್ವಲ್ಪ ಒಂದು 10 ನಿಮಿಷ ಅಥವಾ 15 ನಿಮಿಷ ಬಿಸಿಲಿಗೆ ಹೋಗಿ ಬಂದಿದ್ ಕೂಡ್ಲೇನೆ ಇಮಿಡಿಯೇಟ್ಲಿ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ನಾನ್ ವೆಜ್ ತೆಗೆದುಕೊಂಡ್ರೆ ಅಥವಾ ಎಣ್ಣೆಯಲ್ಲಿ ಕರೆದಿರುವಂತದ್ದು ತೆಗೆದುಕೊಂಡ್ರೆ ಅಥವಾ ಹೆವಿ ಊಟ ಮಾಡಿದಾಗ ಕೂಡ ತಲೆನೋವು ಬರುವಂತದ್ದು. ಇನ್ನು ಸಾಕಷ್ಟು ಜನರಲ್ಲಿ ಏನು ತಿಂದೇ ಇಲ್ಲ ಬೆಳಗ್ಗೆಯಿಂದ ಅಥವಾ ಪದೇ ಪದೇ ಉಪವಾಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಇಂಥವರಲ್ಲಿ ಕೂಡ ನಾವು ತಲೆನೋವು, ಮೈಗ್ರೇನ್ ಸಮಸ್ಯೆಗಳನ್ನು ನೋಡ್ಬೋದು. ಇನ್ನು ಸಾಕಷ್ಟು ಜನಕ್ಕೆ, ಕಾಮನ್ ಪೀಪಲ್ ಅನ್ಸೋದೇನಪ್ಪಾ ಅಂತಂದ್ರೆ, ಏನಾದ್ರೂ ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಇರುತ್ತೇನೋ, ಖರ್ಚು ಜಾಸ್ತಿ ಆಗುತ್ತೇನೋ ಅಂತ ಎಕಾನಮಿ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಹೋಮಿಯೋಪತಿನಲ್ಲಿ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಹೋಮಿಯೋಪತಿಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ, ಇದು ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಇರುವಂತದ್ದು. ಸೊ ಮೊದಲನೇದಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಂಪ್ಲಿಕೇಶನ್ಸ್ ಅಲ್ಲಿ ಪದೇ ಪದೇ ನೋವಿನ ಮಾತ್ರೆಗಳು ತೆಗೆದುಕೊಂಡೇ ಸುಮಾರು ಜನಕ್ಕೆ ಲಿವರ್ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು ಆಗ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಮ್ಮ ಹೋಮಿಯೋಪತಿ ತೆಗೆದುಕೊಳ್ಬೇಕು. ಯಾಕೆ ಅಂದ್ರೆ, ಒಂದು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಇರಲ್ಲ. ಎರಡನೇದಾಗಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಇರುವಂತ ಟ್ರೀಟ್ಮೆಂಟ್ ಇರೋದ್ರಿಂದ, ಯಾಕಂದ್ರೆ ಸಾಕಷ್ಟು ಮೆಡಿಸಿನ್ಸ್ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಮಾಡುವಂತದ್ದು ಪ್ಲಾಂಟ್ ಬೇಸ್ಡ್ ಇಂದ, ಸೊ ಗಿಡಗಳಿಂದ ಆಗಿರ್ಬೋದು, ಅದರಿಂದ ಇರುವಂತ ಹೂಗಳಾಗಿರ್ಬೋದು, ಬೇರ್ಗಳಿಂದ ಮಾಡೋದ್ರಿಂದ ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ. ಮೂರನೇದಾಗಿ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ, ಶಾಶ್ವತವಾದ ಒಂದು ಪರಿಣಾಮ ಸಿಗುವಂತದ್ದು, ಶಾಶ್ವತವಾದ ಒಂದು ಪರಿಹಾರ ಸಿಗುವಂತದ್ದು ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಅಳವಡಿಸಿಕೊಂಡಾಗ. ಸೊ ಹಾಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಡಾಕ್ಟರ್, ಇವತ್ತು ಸಾಕಷ್ಟು ಜನ ಕರೆ ಮಾಡಿದ್ರು. ಆದ್ರೂ ಯಾವ್ಯಾವ ಊರಿಂದ ಕಾಲ್ ಮಾಡಿದಾರೆ ಅಂದ್ರೆ, ನಿಮ್ ಬ್ರಾಂಚಸ್ ಎಲ್ಲಾ ಕಡೆ ಇದೆ. ಸೊ ಆ ಊರುಗಳಿಂದ ಕಾಲ್ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಅವ್ರಿಗೆ ಅಲ್ಲಿ ಹೋಗಿ ಭೇಟಿ ನೀಡಿದ್ರೆ ಬಹಳಷ್ಟು ಹತ್ರವಾಗುತ್ತೆ ಕೂಡ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೈಗ್ರೇನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಡಾಕ್ಟರ್ ಸ್ನೇಹಾ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮ. ಸಾಕಷ್ಟು ಜನ ಕರೆ ಮಾಡಿದ್ರಿ, ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ. ಹಾಗೂ ನೀವು ಕೂಡ ನಿಮ್ಮ ಊರಿಗೆ ಸಮೀಪವಾಗಿರುವಂತಹ ಡಾಕ್ಟರ್ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಮ್ಮ ನಂಬರ್ಸ್ಗೆ ಕರೆ ಮಾಡಬಹುದು, ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಬಹುದು, ಶಾಶ್ವತ ಪರಿಹಾರವನ್ನ ತಮ್ಮ ಸಮಸ್ಯೆಗೆ ಪಡೆದುಕೊಳ್ಳಬಹುದು. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಆಶಾರಾಣಿ, ನಮ್ಮ ಹೋಮಿಯೋಪತಿ ವತಿಯಿಂದ ಇವತ್ತಿನ ವಿಷಯ PCOD ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ PCOD ಒಂದು ನೀರಿನ ಗುಳ್ಳೆ ಸಮಸ್ಯೆ ಅಂತ ನಾವು ಹೇಳ್ತೀವಿ. ಅಂಡಾಶಯದಲ್ಲಿ ಕಾಣುವಂತ ನೀರಿನ ಗುಳ್ಳೆ ಅಂತ ನಾವು ಹೇಳ್ಬೋದು. ಸೊ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ಟೀನೇಜ್ ಇಂದ ಹಿಡಿದು ವಯಸ್ಸು 40-45 ಇಯರ್ಸ್ ವರೆಗೂ ಕೂಡ ಕಾಡುವಂತ ಸಮಸ್ಯೆ. ಅದರಲ್ಲೂ ಕೂಡ ಎಸ್ಪೆಷಲಿ ಟೀನೇಜ್ ಅಲ್ಲಿ ಈ PCOD ಪ್ರಾಬ್ಲಮ್ಸ್ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಹಾರ್ಮೋನ್ಸ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಸೊ ಅದರಲ್ಲೂ ಕೂಡ ಫೀಮೇಲ್ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಿ, ಮೇಲ್ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಿ, ಸೊ ಎರಡೂ ಕೂಡ ಫೀಮೇಲ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಪೇಷಂಟ್ಸ್ ಗೆ ಏನಾಗುತ್ತೆ, ಎಸ್ಪೆಷಲಿ ಹೇರ್ ಫಾಲ್ ಆಗುವಂಥದ್ದು, ಸೊ ವೇಟ್ ಗೇನಿಂಗ್ ಆಗುವಂಥದ್ದು, ಮೆನ್ಸಸ್ ಇರ್ರೆಗ್ಯುಲರ್ ಆಗುವಂಥದ್ದು, ಮುಟ್ಟಿನಲ್ಲಿ ಏರುಪೇರು ಆಗೋದು, ಬ್ಲೀಡಿಂಗ್ ಸಮಸ್ಯೆ ಆಗೋದು, ಬಂಜೆತನೆ ಸಮಸ್ಯೆ ಆಗೋದು, ಅನ್ವಾಂಟೆಡ್ ಹೇರ್ ಗ್ರೋತ್ಸ್ ಮುಖದಲ್ಲಿ ಎಸ್ಪೆಷಲಿ ಫೇಶಿಯಲ್ ಹೇರ್ ಗ್ರೋತ್ಸ್ ಹೆಚ್ಚಾಗ್ತಾ ಹೋಗುತ್ತೆ, ಕತ್ತಿನ ಸೈಡ್ ಭಾಗ ಎಲ್ಲ ಕಪ್ಪಾಗ್ತಾ ಹೋಗುತ್ತೆ. ಸೊ ಈ ತರ ಒಂದು ಸಮಸ್ಯೆ ನಾವು PCOD ಇಂದ ಕಾಣ್ತೇವೆ. ಸೊ ಇದನ್ನ ನೆಗ್ಲೆಕ್ಟ್ ಮಾಡದಲ್ಲಿ ಈವನ್ ಎಷ್ಟೋ ಪೇಷಂಟ್ಸ್ ಅಲ್ಲಿ ಬಂಜೆತನಕ್ಕೆ ಕೂಡ ತುತ್ತಾಗ್ತಾರೆ. PCOD ಒಂದು ಸಮಸ್ಯೆ ಹೆಚ್ಚಿನ ಒಂದು ಪರ್ಸೆಂಟೇಜ್ ಆಗಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನ ನಾವು ವಾಸಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾವುದೇ ರೀತಿ ಹೋಮಿಯೋಪತಿ ಮೆಡಿಕೇಶನ್ಸ್ ಅಲ್ಲಿ ಶಸ್ತ್ರಚಿಕಿತ್ಸೆ ಅನ್ನೋದು ಇರೋದಿಲ್ಲ, ಹಾಗೆ ರೂಟ್ ಕಾಸ್ ಗೆ ಟ್ರೀಟ್ ಮಾಡಲಾಗುತ್ತೆ. ಸೊ ಅವರ ಒಂದು ಹಾರ್ಮೋನ್ಸ್ ನ ನಾವು ನ್ಯಾಚುರಲ್ ವೇ ಅಲ್ಲಿ ಇಂಪ್ರೂವ್ ಮಾಡಕ್ಕೆ ಕೊಡ್ತಾ ಇರ್ತೀವಿ, ಬ್ಯಾಲೆನ್ಸ್ ಮಾಡೋದಕ್ಕೆ ಕೊಡ್ತಾ ಇರ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ನಾವು ಪಲ್ಸೆಟೆಲ್ಲ ಇರಬಹುದು, ಎಪಿಸ್ ಇರಬಹುದು, ಸೆಪಿಯಾ ಇರಬಹುದು, ನೆಟ್ರಮ್ಯೂರ್ ಇರಬಹುದು, ಈ ತರ ಹಲವಾರು ಮೆಡಿಕೇಶನ್ಸ್ ಇರುತ್ತೆ. ಅವರ ಒಂದು ದೇಹದ ಅನುಗುಣವಾಗಿ ಜೆನೆಟಿಕ್ ವೇ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ವೈಸ್ ಅಲ್ಲಿ ನಾವು ಟ್ರೀಟ್ ಮಾಡಲಾಗುತ್ತೆ. ಇದರಿಂದ ಸಂಪೂರ್ಣವಾಗಿ ಕೂಡ ಹೋಮಿಯೋಪತಿ ಮೆಡಿಕೇಶನ್ಸ್ ಇಂದ ನೀವು ಮುಕ್ತಿಯನ್ನು ಪಡ್ಕೋಬಹುದು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.
ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.